जो सुमिरत सिद्धि होई गणनायक करिबर वदनान जासु करवु अनुग्रह सोई बुद्धि राशि शुभगुण सदनान मूक होई बाचालन पंगु चढ़ई गिरिबर गहनान जासु कृपा सदयालन द्रवभु सकल कलिमल दहनान नील सरोरुह श्यामन तरुण अरुण बारि जनयनन करवु स्वममवुरधामन सदा क्षीर सागर शयनन कुंद इंदु समदेहन उमारमन करुणा अयनन जाहि दीन परनेहन करवु कृपा मर्दनमयनन बंदवु गुरुपद कंजन कृपा सिंधु नर रूप हरि महामोहतम पुंज जासु बचन रवि करनिकर। ओम कहवु राम गुणगाथ भरद्वाज सादर सुनहुन भवभंजन रघुनाथन भजु तुलसी तजि मान मदन। ಈಗ ರಾಮನ ಗುಣಗಾಥ ಮಾಡ್ತೀನಿ ನಾನು. ಭರದ್ವಾಜ ಯಾರು? ಯಾಜ್ಞವಲ್ಕ್ಯ ಮುನಿ ಹೇಳ್ತಾ ಇದ್ದಾನೆ, ಭರದ್ವಾಜರೇ ಕೇಳಿ. ಭವಭಂಜನ ರಘುನಾಥ ಭಜು. ರಘುನಾಥ ಅಂದರೆ ಏನನ್ಕೊಂಡಿದ್ದೀವಿ? ಸಂಸಾರವನ್ನೇ ನಾಶ ಮಾಡುವಂಥವನು ರಾಮ. ರಾಮ ಅಂದರೆ ಯಾರೋ ಮನುಷ್ಯ ಅಲ್ಲ, ಯಾರೋ ದಶರಥನ ಮಗ ಅಲ್ಲ, ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪ. ಅವರಿಗೆ ತನ್ನ ಭಕ್ತರ ಮೇಲೆ ಎಷ್ಟು ಪ್ರೀತಿ ಅಬ್ಬಾ! ಅಪಾರವಾದ ಪ್ರೇಮ, ಅಪಾರವಾದ ದಯೆ. ಎಷ್ಟು ತಪ್ಪುಗಳಿದ್ದರೂ ಪಾಪಗಳಿದ್ದರೂ ದಯದಿಂದ ನೋಡಿಕೊಳ್ಳುವವನು. ನನ್ನ ಸಂಸಾರವನ್ನೇ ಭವಭಂಜನ ರಘುನಾಥ ಭಜು ತುಳಸಿ ತಜಿಮಾನ ಮದ. ಅದರಿಂದ ತನಗೆ ತಾನು ಹೇಳ್ಕೊಳ್ತಾ ಇದ್ದಾನೆ, ಏ ತುಳಸಿದಾಸ, ನೀವು ಮಾನವೂ ಮದವೂ ಬಿಟ್ಟು, ಅಭಿಮಾನವನ್ನು ಅಹಂಕಾರವನ್ನು ಬಿಟ್ಟು ಈ ರಾಮಚಂದ್ರನನ್ನೇ ಭಜಿಸುವಪ್ಪ ಎಂದು ಹೇಳ್ಕೊಡ್ತಾ ಇದ್ದಾನೆ. ಈಗ ಅನೇಕ ಕಥೆಗಳಿವೆ. ಪಾರ್ವತಿ ಕೇಳಿದ್ದಾಳೆ, ಏನು ಪ್ರಶ್ನ? ನಾರದ ವಿಷ್ಣು ಭಕ್ತ ಅಂತ ನಾರದ ಸಾಕ್ಷಾತ್ತು ವಿಷ್ಣುವಿಗೆ ಶಾಪ ಕೊಡುವುದೇ? ಇದು ನನಗೆ ಆಶ್ಚರ್ಯವಾಗ್ತಾ ಇದೆ, ಹೇಗಾಯಿತು ಹೇಳಿ? ಆವಾಗ ಶಿವ ಒಂದು ಒಳ್ಳೆಯ ಮಾತು ಹೇಳಿದ್ದಾನೆ, ಬೋಲೆ ಬಿಹಸಿ ಮಹೇಶತವ. ನಾರದ ವಿಷ್ಣು ಭಕ್ತನಾಗಿ ವಿಷ್ಣುವಿಗೆ ಸಾಕ್ಷಾತ್ತು ವಿಷ್ಣುವಿಗೆ ಶಾಪ ಕೊಟ್ಟನ? ಅಯ್ಯಯ್ಯೋ, ಅವರ ಭಕ್ತನಲ್ಲವೇ? ಅದಕ್ಕೆ ಶಿವ ಒಂದು ಒಳ್ಳೆಯ ಮಾತು ಹೇಳ್ತಾನೆ, ನಕ್ಕಿ, ಅಯ್ಯೋ ಪಾರ್ವತಿ, ನಿನಗೆ ಗೊತ್ತಿಲ್ಲ, ಜ್ಞಾನಿ ಮೂಢನ ಕೋಯಿ. ಯಾರು ಜ್ಞಾನಿ ಯಾರು ಮೂಢ, ಯಾರು ಜ್ಞಾನಿ ಯಾರು ಮೂಢ ಹೇಳೋಕ್ಕಾಗಲ್ಲ. ಏಕೆ? ಭಗವಂತ ಎಲ್ಲ ನಾಟಕ ಆಡಿಸ್ತಾನೆ. ಅಂದರೆ ಪ್ರಕೃತಿ ಶಕ್ತಿ, ಸತ್ವರಜಸ್ತಮೋ ಗುಣಗಳು ಯಾರಲ್ಲಿ ತಮೋಗುಣ ಹೆಚ್ಚಿರುತ್ತದೋ ತಮೋಗುಣ ಮಾಡಿಸ್ತದೆ ನಮ್ಮಲ್ಲಿ.
ರಜೋಗುಣ ಬಂದಾಗ ರಜೋಗುಣ ಮಾಡಿಸ್ತದೆ, ಸತ್ವಗುಣ ಬಂದಾಗ ನಾವೇ ಸಜ್ಜನರಾಗ್ತೀವಿ, ನಾವೇ ಕೆಟ್ಟವರಾಗಿರುವ ನಾವೇ ಸಜ್ಜನರಾಗಿ ಬಿಡ್ತೀವಿ. ಅಂದರೆ ನಮ್ಮಲ್ಲಿರುವ ಗುಣಗಳು ನಮ್ಮಿಂದ ಆಟ ಆಡಿಸ್ತವೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಭಗವದ್ಗೀತಾ ಹೇಳ್ತದೆ, ಪ್ರಕೃತಿಯ ಗುಣಗಳಿಂದಲೇ ಎಲ್ಲ ನಡೆಯುತ್ತಾ ಇದೆ, ಯಾರೂ ಅಲ್ಲ, ನಾವೆಲ್ಲರೂ ನಿಮಿತ್ತ ಮಾತ್ರ. ಅಂದರೆ ನಾರದನಂತನಿಂದ ಶಾಪ ಕೊಡಿಸ್ತಾನೆ, ಎಲ್ಲ ಭಗವಂತ ಲೀಲಾ ಮಾಡಿಸ್ತಾನೆ. ಜಹಿಜಸ ರಘುಪತಿ ಕರಹಿಜವ. ಭಗವಂತ ಯಾರನ್ನು ಯಾವಾಗ ಏನು ಮಾಡಿಸ್ತಾನೋ ಅವರದು ಮಾಡ್ತಾನೆ. ಅಂದರೆ ನಮ್ಮ ಕೈಯಲ್ಲಿ ಏನಿಲ್ಲ. ಸೋತಸಿ ತೆಹಿ ಚನ ಹೋಯಿ. ಅವನು ಭಗವಂತ ಯಾರನ್ನು ಯಾವಾಗ ಹೇಗೆ ಆಟ ಆಡಿಸ್ತಾನೋ ಅವನು ಆವಾಗ ಆ ತರಹ ಆಟ ಆಡ್ತಾನೆ. ಅಂದರೆ ನಿಜವಾಗಿ ಅಂದರೆ ಪಾರಮಾರ್ಥಿಕವಾಗಿ ನೋಡಿದ್ದರೆ ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರಲ್ಲ. ಆ ಒಳ್ಳೆಯ ಕೆಟ್ಟ ಎಂಬುದು ಒಂದು ತಾತ್ಕಾಲಿಕ ಮಾನಸಿಕ ಸ್ಥಿತಿ. ಆ ಸ್ಥಿತಿ ಬಂದು ನಮ್ಮಿಂದ ಮಾಡಿಸ್ತಾ ಇದೆ ಪ್ರಾಕೃತಿಕ ಶಕ್ತಿ, ಪ್ರಕೃತಿ ಶಕ್ತಿ. ಆದ್ದರಿಂದ ಯಾರೂ ಪೂರ್ಣವಾಗಿ ಸಜ್ಜನರು ದುರ್ಜನರು ಅಲ್ಲ, ಅದೆಲ್ಲ ಭಗವಂತನ ಲೀಲಾ ಮಾತ್ರ. ಇದು ತಿಳ್ಕೊಂಡು ಯಾರೂ ಅಭಿಮಾನ ಮಾಡಬಾರದು ಎಂದರ್ಥ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. 14ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸಾತ್ವಿಕ, ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳು ಯಾವ ಗುಣಗಳು ಬಂದರೂ ಆ ಗುಣಗಳಿಂದ ನಮ್ಮಿಂದ ಆಟ ಆಡಿಸ್ತದೆ. ಯಾವುದು ಮೇಲೆ ಅಭಿಮಾನ ಮಾಡಿಕೊಳ್ಳಬೇಡ. ಯಾವುದು ಮಾಡಿಸಿದ್ದರೂ ಭಗವಂತ ನಿನ್ನ ದಯ, ನನ್ನಿಂದ ಏನು ಮಾಡಿಸ್ತೀವೋ ಅದು ಮಾಡಿಸು. ಯಾವುದು ಬೇಡ ಅಂದರೆ ಅದೇ ನೀನೇ ಬದಲಾಯಿಸ್ತಾನೆ. ಯಾವುದೇ ಅಭಿಮಾನ ಮಾಡಿಕೊಳ್ಳಬೇಡ, ಪೂರ್ತಿ ಶರಣು ಹೊಕ್ಕಿ ಅವರಿಗೆ ಬಿಟ್ಟು ನೋಡು, ಅದು ನಿಮಗೆ ಭಗವಂತನ ದರ್ಶನ ಅಲ್ಲಿ ಸ್ಪಷ್ಟವಾಗಿ ಆಗುತ್ತದೆ. ಅದು ಹೇಳಿ ಈಗ ನಾರದನ ಕಥೆ ಯಾವ ಸಂದರ್ಭದಲ್ಲಿ ಹೇಗೆ ಶಾಪ ಮಾಡಬೇಕಾಯಿತು ಅದು ಹೇಳ್ತೀನಿ ಕೇಳು. ಹಿಮಗಿರಿ ಗುಹಾ ಏಕ ಗುರುಬಿನ ಭವನಿಧಿ ತರಯಿನ ಕೋಯಿ ಹಿಮಗಿರಿ ಗುಹಾ ಏಕ ಅತಿ ಪಾವನಿ. ಹಿಮಾಲಯದಲ್ಲಿ ಒಂದು ಒಳ್ಳೆಯ ಸುಂದರವಾದ ಗುಹ ಇದೆ, ಅದು ಪವಿತ್ರವಾದ ಗುಹ. ಬಹ ಸಮೀಪ ಸುರಸರಿ ಸುಹಾವನಿ. ಅಲ್ಲಿ ಒಂದು ಗಂಗಾ ನದಿ ಹರಿಯುತ್ತಾ ಇದೆ. ಅಲ್ಲಿ ಮೇಲೆ ಹಿಮಾಲಯದಲ್ಲಿ ಎಲ್ಲೋ ಗೊತ್ತಿಲ್ಲ. ಋಷಿಕೇಶನಿಂದ ಮೇಲಕ್ಕೆ ಹೋದರೆ ಆ ಗಂಗೋತ್ರಿವರೆಗೂ, ಋಷಿಕೇಶನಿಂದ ಗಂಗೋತ್ರಿವರೆಗೂ ಅದೆಲ್ಲ ಗಂಗಾದಡ. ಅಲ್ಲಿ ಎಲ್ಲಿತ್ತೋ ನಾರದನ ಗುಹೆ ಗೊತ್ತಿಲ್ಲ, ಅಲ್ಲೆಲ್ಲೋ ಇತ್ತು. ಹಿಮಗಿರಿ ಗುಹಾ ಏಕ ಅತಿ ಪಾವನಿ ಬಹ ಸಮೀಪ ಸುರಸರಿ ಸುಹಾವನಿ. ಅತ್ಯಂತ ಪವಿತ್ರವಾದ ಗಂಗಾ ನದಿ ಹರಿಯುತ್ತಾ ಇದೆ. ಒಂದು ಒಳ್ಳೆಯ ಗುಹ ಇದೆ, ಪವಿತ್ರವಾದ ಗುಹ, ಶುದ್ಧವೂ ಪವಿತ್ರವಾದ ಗುಹ ಅಲ್ಲಿತ್ತು. ಆಶ್ರಮ ಪರಮ ಪುನೀತ ಸುಹಾವ ದೇಖಿ ದೇವ ಋಷಿ ಮನ ಅತಿ ಭಾವ. ಅಲ್ಲಿ ನೋಡಿದ್ದರೆ ಆಶ್ರಮ ಅಂದರೆ ಸುತ್ತಮುತ್ತ ಮರ ಗಿಡಗಳು, ಅಲ್ಲಿ ನದಿ ಇದೆ, ಮರ ಗಿಡಗಳಿವೆ, ತಿನ್ನುವುದಕ್ಕೆ ಹಣ್ಣುಗಳಿರುತ್ತವೆ, ಕುಡಿಯುವುದಕ್ಕೆ ನೀರಿದೆ, ಗುಹ ಇದೆ. ಇನ್ನೇನು ಬೇಕು ಒಂದು ಸಾಧುಗಳಿಗೆ? ಅಬ್ಬಾ, ನಾರದನಿಗೆ ಅನಿಸಿತ್ತು ಇಲ್ಲಿ ವಾಸ ಮಾಡುವುದು ತುಂಬ ಚೆನ್ನಾಗಿದೆ ಅನಿಸಿತ್ತು. ಆಶ್ರಮ ಪರಮ ಪುನೀತ ಸುಹಾವ, ಅತ್ಯಂತ ಪವಿತ್ರವಾಗಿದೆ, ಮನಸ್ಸಿಗೂ ತುಂಬ ಇಷ್ಟವಾಯಿತು. ದೇಖಿ ದೇವ ಋಷಿ ಮನಾಥ ಭಾವ. ದೇವ ಋಷಿ ನಾರದನಿಗೆ ನೋಡಿದ್ದರೆ ಪರಮಾನಂದವಾಯಿತು, ಇಲ್ಲೇ ಇರಬೇಕನ್ನಿಸಿತು. ಏಕೆ? ನಾರದನಿಗೆ ಶಾಪ ಇತ್ತು, ನೀವು ಒಂದು ಕಡೆ ನಿಲ್ಲಕ್ಕಾಗಲ್ಲ, ತಿರುಗುತ್ತಾ ಇರುತ್ತೀವಿ ಅಂತ ನಾರದ. ಏಕೆ? ದಕ್ಷ ನಾರದನಿಗೆ ಶಾಪ ಕೊಟ್ಟ, ನೀವು ಒಂದು ಕಡೆ ನಿಲ್ಲುವುದಿಲ್ಲ, ನೀವು ಒಂದು ಕಡೆ ನಿಂತರೆ ಎಲ್ಲರನ್ನು ಸನ್ಯಾಸಿ ಮಾಡಿಬಿಡ್ತಾನೆ ಎಂದು ಅವರಿಗೆ ಶಾಪ ಕೊಟ್ಟ. ಆದ್ದರಿಂದ ನಾರದ ಆ ಶಾಪ ಪ್ರಭಾವದಿಂದ ಎಲ್ಲಿಯೂ ಹೆಚ್ಚು ಹೊತ್ತು ನಿಲ್ಲುತ್ತಿರಲಿಲ್ಲ. ಸ್ವಲ್ಪ ಹೊತ್ತೇ, ಕಾಲು ಗಂಟೆ 20 ನಿಮಿಷ ಅಷ್ಟೇ. ಕಾಲು ಗಂಟೆ 20 ನಿಮಿಷನೋ ಏನೋ, ಹೆಚ್ಚಂದರೆ ಅರ್ಧ ಗಂಟೆ, ಅಲ್ಲಿಂದ ಹೊರಡುವುದು. ಬೇರೆ ಕಡೆ ಹೋಗ್ತಾನೆ. ನಾರಾಯಣ ಅಂದರೆ ಸಾಕು, ಇನ್ನೊಂದು ಕಡೆ ಹೋಗಿ ಬಿಡುವುದು. ನಾರಾಯಣ ಅಂದರೆ ಇನ್ನೊಂದು ಕಡೆ ಅಷ್ಟೇ. ಅಂತ ನಾರದ ಈ ಆಶ್ರಮ ಮಹಿಮೆ ಏನೂ ಗೊತ್ತಾಗಲ್ಲ. ಕೆಲವೊಮ್ಮೆ ಇರುತ್ತದೆ, ಕೆಲವು ಒಂದು ಸ್ಥಾನಗಳೆಲ್ಲ ಪುಣ್ಯ ಮಹಿಮ, ಅದೊಂದು ಪವಿತ್ರವಾದ ಮಹನೀಯರ ತಪೋಬಲದಿಂದ ಎಷ್ಟು ಚಂಚಲ ಬುದ್ಧಿಯನ್ನಾದರೂ ಅಲ್ಲಿ ನಿಲ್ಲಿಸಿಬಿಡ್ತದೆ. ಬೇರೆ ಶಾಪ ಪ್ರಭಾವ ಇದ್ದರೂ ಅಲ್ಲಿ ಮಾತ್ರ ನಿಮ್ಮ ಶಾಪ ಪ್ರಭಾವ ಉಂಟಾಗಲ್ಲ. ಶಾಪದ ಪ್ರಭಾವ ಉಂಟಾಗದೆ ಅಲ್ಲೇ ಇರಬೇಕನ್ನಿಸುತ್ತದೆ ಅಷ್ಟೇ. ಈಗ ಮನಸ್ಸಲ್ಲೇ ನಿಂತು ಬಿಡ್ತದೆ, ಈಗ ಎಲ್ಲಿ ಹೋಗಲ್ಲ.
ಅಂದರೆ ಶಾಪ ಪ್ರಭಾವ ಇಲ್ಲಿ ಉಂಟಾಗಲ್ಲ ನಾರದ ಮೇಲೆ. ದೇರ್ಫೋರ್ ಶಾಪ ಪ್ರಭಾವವು ಉಂಟಾಗಲ್ಲ, ಶಾಪ ಪಕ್ಕಕ್ಕೆ ಹೋಗ್ತದೆ, ಶಾಪರಹಿತನಾಗಿ ಏಕಾಂತವಾಗಿರುತ್ತಾನೆ. ಆಶ್ರಮ ಪರಮ ಪುನೀತ ಸುಹಾವ ದೇಖಿ ದೇವ ಋಷಿ ಮನ ಅತಿ ಭಾವ ನಿರಖಿ ಶೈಲ ಸರಿ ಬಿಪಿನ ಬಿಭಾಗ. ಅಲ್ಲಿದ್ದ ಸುಂದರವಾದ ಬೆಟ್ಟ ಇದೆ, ಪರ್ವತ, ಸರಿ ನದಿ ಇದೆ, ಬಿಪಿನ ಕಾಡು ಇದೆ. ಹೀಗೆ ಇನ್ನೇನು ಬೇಕಪ್ಪ, ಸುಂದರವಾದ ಕಾಡು, ಬೆಟ್ಟ ಇದೆ, ಬೆಟ್ಟ ಮೇಲೆ ಕಾಡು ಇದೆ, ಕೆಳಗೆ ಕಾಡು ಇದೆ, ಈ ನದಿ ಇದೆ. ಇನ್ನೇನು ಬೇಕು. ಇಷ್ಟು ನೋಡಿದಾಗ ಸುಂದರವನಿಸಿತು. ಭಯವು ರಮಾಪತಿ ಪದ ಅನುರಾಗ. ಪ್ರಕೃತಿ ಸೌಂದರ್ಯ ನೋಡಿದ್ದರೆ ಲೌಕಿಕರಿಗೇನೋ ಭೋಗಬುದ್ಧಿ ಬರುತ್ತದೆ. ಅದಕ್ಕೋಸ್ಕರ ಜನರು ಪಿಕ್ನಿಕ್ ಏಕೆ ಹೋಗ್ತಾರೆಂದರೆ ಪ್ರಕೃತಿ ಕಾಮಪ್ರೇರಕ, ಅಜ್ಞಾನಿಗಳಿಗೆ ಕಾಮಪ್ರೇರಕ. ಇನ್ನೂ ಇದೆ, ಲೋಭ ಪ್ರೇರಕನೂ ಇದೆ. ಕೆಲವರಿಗೆ ಕಾಡು ನೋಡಿದರೆ ಅಯ್ಯೋ ಇಷ್ಟು ಒಳ್ಳೆಯ ಕಾಡಿದೆ, ಇದೆಲ್ಲ ನಾವು ಕಟ್ ಮಾಡಿ ಮಾರಿಕೊಂಡ್ರೆ ತುಂಬ ಹಣ ಬರುತ್ತದೆ ಎಂದು ಲೋಭ ಹುಟ್ಟುತ್ತದೆ. ಒಂದು ಚಂದನ ಗಂಧದ ಮರ ನೋಡಿಬಿಟ್ರೆ ಅಯ್ಯೋ ಇದೆಲ್ಲ ಕಟ್ಟು ಮಾಡಿ ಮಾರಿಕೊಂಡ್ರೆ ತುಂಬ ಹಣ ಬರುತ್ತದೆ. ಅಂದರೆ ಕೆಲವರಿಗೆ ಕಾಡು ನೋಡಿದ್ದರೆ, ಚಂದನ ಮರ ನೋಡಿದ್ದರೆ ಇದು ಆಹಾ ಚಂದನ ಸುಗಂಧವಾಗಿದೆ ಎಂದು ಭೋಗಬುದ್ಧಿ ಇರುವವರಿಗೆ ಭೋಗ ಪ್ರೇರಣ, ಅಥವಾ ಲೋಭ ಇರುವವರಿಗೆ ಇದೆಲ್ಲ ಮಾರಿದರೆ ನಮಗೆ ಹಣ ಬರುತ್ತದೆ ಎಂದು ಲೋಭ ಬುದ್ಧಿ. ಆದರೆ ಸಜ್ಜನರಿಗೆ, ಶುದ್ಧ ವಿರಕ್ತರಿಗೆ, ಭಕ್ತರಿಗೆ ಆ ಸುಂದರ ನೋಡಿದ್ದರೆ ಆಹಾ ವಿಷ್ಣುವಿಗಿಷ್ಟವಾಗಿರುವ ಸುಗಂಧ, ಆ ಸುಗಂಧ ನೋಡಿದ್ದರೆ ಭಗವಂತನ ಪ್ರೀತಿಗಾಗಿರುವಂಥ ಗಂಧ ಅದು. ಅಲ್ಲಿ ನೋಡಿದ್ದರೆ ಸಾಕು, ಮನಸ್ಸಕ್ಕೊಂದು ಭಕ್ತಿಭಾವ ಬರುತ್ತದೆ, ಮನಸ್ಸು ಸಮಾಧಾನವಾಗ್ತದೆ, ಸಾತ್ವಿಕ ಮೂಡಿಕೆ ಬರುತ್ತದೆ, ಅಲ್ಲೇ ಇರಬೇಕನ್ನಿಸುತ್ತದೆ ಅಲ್ಲವೇ. ನಿರಕಿ ಶೈಲಗಿರಿ ಬಿಪಿನ ವಿಭಾಗ ಭಯವು ರಮಾಪತಿ ಪದ ಅನುರಾಗ. ನಾರದನಿಗೆ ರಮಾಪತಿ ವಿಷ್ಣು ಚರಣದಲ್ಲಿ ಆ ಪ್ರೀತಿ ಹುಟ್ಟಿತು ಸಹಜವಾಗಿ. ಅಂದರೆ ಇದು ಎಲ್ಲ ಅನುಕೂಲವಾಗಿದೆ, ಇಲ್ಲೇ ಇರಬೇಕನ್ನಿಸುತ್ತಾ ಇದೆ, ಇಲ್ಲಿದ್ದರೆ ಸಾಕು. ಈಗ ವಿಷ್ಣುವೇ ಸ್ಮರಣಕ್ಕೆ ಬರ್ತಾ ಇದ್ದಾನೆ, ಅವರ ಚರಣವೇ ಹೃದಯದಲ್ಲಿ ನಿಂತಿರುತ್ತಾ ಇದೆ. ಸುಮಿರತ ಹರಿಹಿ ಶ್ರಾಪ ಗತಿ ಬಾಧಿ. ಅದೇ ನಾನು ಹೇಳಿದ ಮಾತೆ. ಈಗ ವಿಷ್ಣುವನ್ನು ಸ್ಮರಿಸಿಕೊಂಡರೆ ಸಾಕು, ಆ ಶಾಪದ ಪ್ರಭಾವ ಮಾತ್ರ ನಿಂತು ಹೋಯಿತು. ಶಾಪ ಏನು ಮಾಡ್ತದೆ, ಒಳಗಿನಿಂದ ತಳ್ಳುತ್ತದೆ, ಬಿಡು ಇನ್ನೊಂದು ಕಡೆ ಹೋಗು 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 ಮಾಡ್ತದೆ. ಇದು ಹೋಗು ಹೋಗು ಅನಿಸುತ್ತಾ ಇಲ್ಲವೇ ನಮಗೆ? ಇನ್ನೊಂದು ಕಡೆ ಹೋಗು ಅನಿಸುತ್ತಾನೇ ಇಲ್ಲ, ನಮ್ಮನ್ನು ತಳ್ಳುತ್ತಾ ಇದೆ. ಸಹಜ ಬಿಮಲ ಮನಲಾಗಿ ಸಮಾಧಿ. ಸಹಜವಾಗೇ ನಾರದನ ಮನಸ್ಸು ನಿರ್ಮಲವಾಗಿರುತ್ತದೆ. ಅದು ವಿಷ್ಣು ಭಕ್ತಿ, ಪವಿತ್ರ ಸ್ಥಾನ, ಭಗವಂತನ ಅನುಗ್ರಹ. ಹಿಂಗಷ್ಟೇ ಅಲ್ಲಿ ಕೂತಿದ್ದರೆ ಸಾಕು, ಮನಸ್ಸು ಹಾಗೇ ಏಕಾಗ್ರವಾಯಿತು. ಅಷ್ಟೇ, ಅಪ್ರಯತ್ನವಾಗಿ ಚಂಚಲವಾಗ್ತಾನೇ ಇಲ್ಲ. ಅಲ್ಲಿ ಕೂತಿದ್ದರೆ ಭಗವಂತನೇ 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 ಸ್ಮರಣಕ್ಕೆ ಬರ್ತಾ ಇದ್ದಾನೆ. ಹಿಂಗಷ್ಟೇ, ಎಲ್ಲಿಯೂ ಹೋಗ್ತಾನೇ ಇಲ್ಲ. ಮುನಿ ಗತಿ ದೇಕಿಸುರೇ ಸಡೆರಾನ ಕಾಮಹಿ ಬೋಲಿಕೀನ್ ಹಸನಮಾನ. ಈಗ ನಾರದನಿಗೆ ಇಷ್ಟವಾಯಿತು, ಈಗ ಅಲ್ಲೇ ನಿಂತು ಬಿಟ್ಟ. ಈಗ ಅಲ್ಲೇ ಏನು ಮಾಡ್ತಾ ಇದ್ದಾನೆ, ಪ್ರತಿ ದಿವಸ ಬೆಳಗ್ಗೆ ಏಳುವುದು, ನದಿಯಲ್ಲಿ ಸ್ನಾನ ಮಾಡುವುದು, ಅಲ್ಲೇ ಸ್ವಲ್ಪ ನೀರು ಕುಡಿದು ಆಚಮನ ಮಾಡಿಕೊಂಡು ಸಂಧ್ಯಾ ವಂದನಾದಿಗಳು ಮಾಡಿಕೊಂಡು ಈಗ ನಿತ್ಯ ಅವರದೇ ಸ್ಮರಣ ಜಪ ಮಾಡುತ್ತಾ ಇರುವುದು. ಈಗ ಅದೇ ಜಪ ಮಾಡ್ತಾ ಇರುವುದು, ಆನಂದವಾಯಿತು. ಈಗ ಅವರಿಗೆ ಸ್ವಲ್ಪ ಹಸಿ ಬಂದಾಗ ಅಲ್ಲಿ ಹೋಗಿ ಸ್ವಲ್ಪ ಹಣ್ಣುಗಳು ಸಿಗ್ತವೆ, ಹಣ್ಣುಗಳು ತಗೊಂಡು ತಿನ್ನುವುದು, ನೀರು ಕುಡಿಯೋದು. ಈಗ ಅಲ್ಲೇ ಈಗಷ್ಟೇ ಅವರಿಗೆ ಬ್ರಹ್ಮಾನಂದವಾದ ವೈಕುಂಠದಲ್ಲಿದ್ದಂತೆ ಆನಂದ ಇದೆ ನಾರದನಿಗೆ. ಆ ಸಮಯದಲ್ಲಿ ಅಯ್ಯೋ ಯಾರು ತಪಸ್ಸು ಮಾಡಿದ್ದರೂ ಒಬ್ಬರು ಇರುತ್ತಾರೆ ಬೇಜಾರು ಮಾಡಿಕೊಳ್ಳವರು, ಗೊತ್ತಾ? ಇಂದ್ರ. ಈ ನಾರದ ತಪಸ್ಸು ಮಾಡ್ತಾ ಇದ್ದರೆ ಇಂದ್ರನಿಗೆ ಭಯವಾಗುತ್ತದೆ. ನಮ್ಮ ಎಲ್ಲ ಪುರಾಣಗಳು ಹೇಳ್ತವೆ. ಏನು? ಯಾರು ತಪಸ್ಸು, ಜಪ, ಪೂಜಾ, ಪಾರಾಯಣ ಏನೇ ಒಂದು ಆಧ್ಯಾತ್ಮಿಕ ಸಾಧನ ಮಾಡಿದ್ದರೆ, ದೇವತೋಪಾಸನ ಮಾಡಿದ್ದರೆ ಇಂದ್ರನಿಗೆ ಭಯವಾಗುತ್ತದೆ. ಇವನು ನನ್ನ ಇಂದ್ರ ಪದವಿಗೋಸ್ಕರ ಮಾಡ್ತಾ ಇದ್ದಾನೋ ಏನೋ, ನನ್ನ ಪದವಿ ಕಿತ್ಕೊಳ್ತಾನೆ ಎಂದು ಭಯ. ಅಂದರೆ ಪ್ರಪಂಚದಲ್ಲಿ ಹೊರಗಿನ ವಸ್ತು ಎಲ್ಲಿ ಅಧಿಕಾರವಿರುತ್ತದೋ, ರಾಜ್ಯ ಇರುತ್ತದೋ, ಭೂಮಿ ಇರುತ್ತದೋ, ಒಂದು ಭೂಮಿ ಇದ್ದರೆ ಒಬ್ಬನು ನನ್ನದು ಎಂದಿಟ್ಕೊಂಡರೆ ಇನ್ನೊಬ್ಬರು ಅದನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಚಿನ್ನ ಇದ್ದರೆ ಇದು ನನ್ನದು ಇಟ್ಕೊಂಡ್ರೆ ಇನ್ನೊಬ್ಬರು ಕಿತ್ತುವ ಪ್ರಯತ್ನ ಮಾಡ್ತಾರೆ. ಅಂದರೆ ಯಾವುದು ಕಿತ್ತಲಕ್ಕೆ ಆಗುತ್ತದೋ ಕಿತ್ತುಕೊಳ್ಳುವ ಪ್ರಯತ್ನ ಮಾಡೇ ಮಾಡ್ತಾರೆ. ಆದ್ದರಿಂದ ಯಾರು ಇದು ನನ್ನದು ಎಂದು ಇಟ್ಕೊಳ್ತಾನೋ ಇನ್ನೊಬ್ಬರನ್ನು ನೋಡಿದರೆ ಇವರಿಗೆ ಭಯವಾಗುತ್ತದೆ. ನನ್ನ ವಸ್ತುಗೋಸ್ಕರ ಅಂದರೆ ಏನು, ಪೈಪೋಟಿ ಮಾಡುವವನು. ಪ್ರತಿಯೊಂದು ಲೌಕಿಕ ವಸ್ತುಗಳಲ್ಲಿ ಪೈಪೋಟಿ ಇರುತ್ತದೆ.
ಪೈಪೋಟಿಗಾರ ನೋಡಿಬಿಟ್ಟರೆ ಸಾಕು ಇವನಿಗೆ ದುಃಖ ಉಂಟಾಗ್ತದೆ. ಅಯ್ಯೋ ನನ್ನದು ಕಿತ್ಕೊಳ್ತಾನೋ ಏನೋ, ಅವರ ಯೋಗ್ಯತೆ ಪಟ್ಕೊಂಡು ಹೆಚ್ಚು ಮಾಡಿಬಿಟ್ಟು ನನಗಿಂತ ಅವರು ಹೆಚ್ಚು ಯೋಗ್ಯ ಅಂದರೆ ಅವರನ್ನು ಕೂರಿಸ್ತಾರೆ, ನನ್ನನ್ನು ಬಿಡಿಸ್ಬಿಡ್ತಾರೆ, ನನ್ನ ಪದವಿ ಹೋಗುತ್ತದೆ. ಇಂದ್ರನಿಗೆ ಭಯವಾಯಿತು. ಮುನಿಗತಿ ದೇಖಿಸುರೆ ಸಡೆರಾನ. ಮುನಿ ಇಷ್ಟು ಏಕಾಂತದಲ್ಲಿ ನಿಶ್ಚಲವಾಗಿ ನಿರ್ಮಲ ಮನಸ್ಸುದಿಂದ ಭಗವಂತನನ್ನೇ ಜಪಧ್ಯಾನ ಮಾಡ್ತಾ ಇದ್ದರೆ ಇಂದ್ರನಿಗೆ ಭಯವಾಯಿತು. ಕಾಮಹಿ ಬೋಲಿಕೀನ್ ಹಸನಮಾನ. ಈಗ ಏನು ಮಾಡಿದ? ಏನೋ ಒಂದು ಕೆಟ್ಟ ಕೆಲಸ ಮಾಡಿದ. ಏನು ಮಾಡಿದ? ಇವರನ್ನು ಡಿಸ್ಟರ್ಬ್ ಮಾಡಬೇಕು. ಅದಕ್ಕೋಸ್ಕರ ಕಾಮದೇವನನ್ನು ಕರೆದ. ಇಂದ್ರನ ಕೈಯಲ್ಲಿ, ಇಂದ್ರನ ಕೆಳಗೆ ಕಾಮದೇವ, ಎಲ್ಲ ದೇವರಿದ್ದಾರೆ, ಕಾಮದೇವ ಇದ್ದಾನೆ, ಅನೇಕ ದೇವರಿದ್ದಾರೆ, ಅಗ್ನಿ, ವರುಣ, ವಾಯು. ಅದರಿಂದ ಕಾಮದೇವನನ್ನು ಕರೆದು ಏನು ಹೇಳ್ತಾನೆ? ಏನಪ್ಪ ಅವರಿಗೆ ಕರೆದು ಅವ್ರಿಗೆ ಕಾಮದೇವನನ್ನು ಏಕೆ ಕರೆಯುತ್ತಾ ಇದ್ದಾನೋ ಗೊತ್ತಾಗಲಿಲ್ಲ. ಕರೆದು ಬಿಟ್ಟು ಅವರಿಗೆ ತುಂಬ ಸನ್ಮಾನ ಮಾಡಿದ. ಆಸನ ಮೇಲೆ ಕೂರಿಸಿ ಅವರಿಗೆ ಆರತಿ ಮಾಡಿ ಪಾದಗಳನ್ನು ತೊಳಿಸಿ ಸೇವಕರಿಂದ ಅಬ್ಬಾ ನೀವು ಒಳ್ಳೆಯವರು, ನೀವು ಮಹಾತ್ಮರು, ನಮ್ಮನ್ನು ಏಕೆ ಕರೆದಿರಿ ಅಂದರೆ, ಅಯ್ಯೋ ನಿಮ್ಮನ್ನು ನೋಡಲಿಕ್ಕೆ, ನಿಮ್ಮಂಥವರು ಮಹನೀಯರಲ್ಲವೇ, ಮಹನೀಯರಂದರೆ ಇನ್ನೇನು, ನಿಮ್ಮನ್ನು ನೋಡುವುದೇ ನಮಗೆ ಆನಂದ, ಬನ್ನಿ ಕೂತಿರಿ, ಇವೇನು ಸಂಕೋಚ ಮಾಡಬೇಡಿ, ಕುಳಿತಿರಿ. ಅವ್ರಿಗೇನಾದರೂ ವಸ್ತ್ರ ಕೊಟ್ಟರು, ಚಿನ್ನ ಕೊಟ್ಟರು, ಆಭರಣ ಕೊಟ್ಟರು, ಇನ್ನೇನಾದರೂ ಬೇಕಾ ಹೇಳಿ ನಾನು ಕೊಡ್ತೀನಿ ಅಂತ. ಇವತ್ತು ಇಂದ್ರ ನನಗೆ ಎಷ್ಟು ಸನ್ಮಾನ ಮಾಡ್ತಾ ಇದ್ದಾನೆ, ಏಕೆ? ಕಾಮದೇವನಿಗೆ ಪಾಪ ಅರ್ಥವಾಗಲಿಲ್ಲ. ಆವಾಗ ಹೇಳ್ತಾನೆ, ಸಹಿತ ಸಹಾಯ ಜಾಹು ಮಮ ಹೇತು. ಏಕೆಂದರೆ ಇಷ್ಟೇಕೆ ಸನ್ಮಾನ ಮಾಡ್ತಾ ಇದ್ದೀರಿ ಅಂದರೆ, ಏನಿಲ್ಲ, ಒಂದು ಸಣ್ಣ ಕೆಲಸ ಇದೆ, ನೀವು ಮಾಡಿಕೊಡ್ತೀರ ಎಂದು ಮಾಡಿದೆ ಅಷ್ಟೇ. ಆ ಸಣ್ಣದೇ ಕೆಲಸ ನಿಮ್ಮಿಂದ ಆಗುತ್ತದೆ, ನಾನು ಆಗದೇ ಇರುವ ಕೆಲಸ ಏನು ಕೇಳ್ತಾ ಇಲ್ಲ. ನೀವು ಯಾವುದು ಮಾಡ್ತೀರೋ ಅದೇ ಅಷ್ಟೇ, ನೀವು ಮಾಡತಕ್ಕ ಕೆಲಸನೇ. ಆಯಿತು ಹೇಳಿ ಎಂದು ಹೇಳಿದ್ರು. ಏಕೆಂದರೆ ನಿಮ್ಮ ಸಹಾಯಕರಿರುತ್ತಾರಲ್ಲ, ನಿಮ್ಮ ಜೊತೆಗೆ ಇರುವ ಅಸಿಸ್ಟೆಂಟ್ಗಳು, ಅವರೆಲ್ಲರನ್ನು ತಗೊಂಡು ಹೋಗಿ ಏನು ಮಾಡಬೇಕು ನೀವು? ನಾರದ ಹೆಬ್ಬನು ಎಲ್ಲಿ ಹಿಮಾಲಯದಲ್ಲಿ ಗುಹೆಯಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಅವರಿಗೆ ಹೋಗಿ ಸ್ವಲ್ಪ ನೀವು ಡಿಸ್ಟರ್ಬ್ ಮಾಡಬೇಕು. ಸಹಿತ ಸಹಾಯ ಜಾಹು ಮಮ ಹೇತು. ಇದೆಲ್ಲ ನನಗೋಸ್ಕರ ಮಾಡು, ನನಗೋಸ್ಕರ ಮಾಡು. ಚಲೆವು ಹರಶಿಹಿಯ ಜಲಚರಕೇತು. ಕಾಮದೇವ ಏನು ಹೇಳಿದ? ಆಯಿತು, ಒಳ್ಳೆಯದು, ತಾವು ನಮ್ಮ ರಾಜ, ನಾವು ದೇವತರೆಲ್ಲರಿಗೆ ರಾಜ, ನನ್ನನ್ನು ಇಷ್ಟು ಸನ್ಮಾನದಿಂದ ಪ್ರೀತಿಯಿಂದ ನೋಡಿದ್ದೀರಿ, ನಿಮ್ಮ ಮಾತು, ನಿಮ್ಮ ಆಜ್ಞಾ ನಾನು ಕಡೆಗಣಿಸ್ತೀನಾ? ಆಯಿತು, ನಾನು ಅವಶ್ಯವಾಗಿ ಆಚರಿಸ್ತೀನಿ. ಏನು ಮಾಡಬೇಕು? ಚಲೆವು ಹರಶಿಹಿಯ ಜಲಚರಕೇತು. ಇನ್ನೊಬ್ಬರ ಮನಸ್ಸಿನಲ್ಲಿ ಕಾಮಬಾಣ ಹಾಕಿ, ತನ್ನ ಬಿಲ್ಲುನಿಂದ ಕಾಮಬಾಣ ಹಾಕಿ ಅವರಲ್ಲಿ ಕಾಮ ಎಬ್ಬಿಸುವುದೇ ಅದು ಕಾಮದೇವನ ಕೆಲಸ. ಆದರೆ ನಾನು ಮಾಡ್ತೀನಿ, ಅಯ್ಯೋ ಅದು ಅದೇ ಕೆಲಸ ನನಗೆ ಅದೊಂದೇ ಕೆಲಸ ಬರುತ್ತದೆ, ಬೇರೆ ಯಾವ ಕೆಲಸ ಬರಲ್ಲ. ಒಬ್ಬರು ಮನಸ್ಸು ಸಮಾಧಾನವಾಗಿದ್ದರೆ ಬುದ್ಧಿ ಕೆಡಿಸುವುದೇ ನನಗೆ ಬರುವ ಕೆಲಸ. ಬುದ್ಧಿ ಕೆಡಿಸಿ ಏನೋ ಕಾಮವಾಸನ, ಏನದು ಆಸೆಗಳು ಹುಟ್ಟುವುದು, ಅದೇ ಒಂದು ಕೆಲಸ. ಸಮಾಧಾನವಿರುವವನಿಗೆ ಸಮಾಧಾನ ಕೊಡು ಅಂದರೆ ನನ್ನಿಂದ ಆಗಲ್ಲ. ಯಾರಿಗೋ ಕಾಮ ಇಚ್ಛೆಗಳು ಹೆಚ್ಚಿವೆ, ಅವರಿಗೆ ಅದೆಲ್ಲ ತೆಗೆದುಬಿಟ್ಟು ಕಾಮ ಕ್ರೋಧ ಇಲ್ಲದೆ ಸಮಾಧಾನವಾಗಿ ನಿಶ್ಚಲವಾಗಿ ವೈರಾಗ್ಯವು ಮಾಡ್ತೀವ ಎಂದು ಕಾಮದೇವನನ್ನು ಕರೆದು, ಒಬ್ಬನಿಗೆ ವೈರಾಗ್ಯ ಬೇಕಂತೆ, ಕಾಮ ಕ್ರೋಧ ಲೋಭ ಮೋಹ ಯಾವುದು ಬೇಡ, ನೀವು ವೈರಾಗ್ಯ ಕೊಡ್ತೀರಾ ಅಂದರೆ ಕಾಮದೇವನ ಮಾಡ್ತಾನೇನು? ಅವ್ರಿಗೆ ಬರುವುದಲ್ಲ ಅಲ್ವೇ? ಅವ್ರಿಗೆ ಬರಲ್ಲ ಅದು. ಅವ್ರಿಗೇನು ಬರುತ್ತದೆ? ಸಮಾಧಾನವಿರುವವನಿಗೆ ಕಾಮ ಹುಟ್ಟಿಸುವುದು ಅದು ಬರ್ತದೆ. ಅಷ್ಟೇ ಹೊರತು ಕಾಮ ಇರುವವನಿಗೆ ತೆಗೆದುಬಿಟ್ಟು ಸಮಾಧಾನ ಮಾಡುವುದು, ವೈರಾಗ್ಯ ಹುಟ್ಟಿಸುವುದು ಬರ್ತದೆ ಏನು? ಅದೇನು ಬರಲ್ಲ, ಅವರಿಗೆ ಬರಲ್ಲ. ಅವ್ರ ಕೆಲಸನೇ ಅದು. ಅವ್ರು ಹೇಳಿದ್ರು ಹೌದು ಹಾಗೆ ಮಾಡ್ತೀರಿ ಅಂತ ಅಷ್ಟೇ. ಈಗ ಸಂತೋಷ ಪಟ್ಕೊಂಡ. ಅಯ್ಯೋ ಸಂತೋಷ ಏಕೆ ಅಂದರೆ, ನನ್ನಿಂದ ಆಗುವ ಕೆಲಸನೇ ಅಲ್ಲವೇ. ಯಾರಿಗೆ ಯಾವ ಕೆಲಸ ಬರುತ್ತದೋ ಆ ಕೆಲಸ ಮಾಡು ಎಂದು ಹೇಳಿದರೆ ಸಂತೋಷದಿಂದ ಮಾಡ್ಕೊಳ್ತಾರೆ. ಯಾರಿಗೆ ಡ್ರೈವಿಂಗ್ ಇಷ್ಟ ಅಂದರೆ, ಡ್ರೈವರ್ ಅಂದರೆ ಡ್ರೈವಿಂಗ್ ಕೆಲಸ ಬರ್ತೀಯಪ್ಪ? ಬರ್ತೀನಿ ಎಂದು ತಕ್ಷಣವೇ ಕಾರ್ನಲ್ಲಿ ಹತ್ತಿಕೊತಿರ್ತಾನೆ ರೆಡಿಯಾಗಿ. ನೀವು ಹಾಡುವುದು ಇಷ್ಟ, ಕೆಲವರು ಹಾಡುಗಾರರು ಇರ್ತಾರೆ. ಏನಪ್ಪ ಸ್ವಲ್ಪ ಹಾಡು ಹಾಡ್ತೀಯ ಅಂದ್ರೆ, ಓಹೋ ಸಂತೋಷ, ಅಯ್ಯೋ ನನಗದಿಷ್ಟ, ನಾನು ಮಾಡುವುದೇ ಅದು, ಹಾಡ್ತೀನಿ ಅಂತ ಹೇಳ್ತಾರೆ. ಒಬ್ಬರಿಗೆ ಡಾನ್ಸರ್ಗೆ ಡಾನ್ಸ್ ಅಂದರೆ ಇಷ್ಟ. ಏನಪ್ಪ ಸ್ವಲ್ಪ ಕಾರ್ಯಕ್ರಮ ಇದೆ, ಇಲ್ಲಿ ನೋಡಿ ಒಳ್ಳೆಯ ಶಂಕರ ಜಯಂತಿ ಇದೆ, ಶ್ರೀರಾಮನವಮಿ ಇದೆ, ಸ್ವಲ್ಪ ರಾಮಕಥಾ ಏನಾದರೂ ನೃತ್ಯ ಮಾಡ್ತೀಯ ಅಂದರೆ, ಓಹೋ ಅಯ್ಯೋ ಸಂತೋಷ, ಅಯ್ಯೋ ನೀವು ಕೇಳಬೇಕಾ, ನೀವು ಹೇಳಿದರೆ ಸಾಕು, ನಾನು ಸಂತೋಷದಿಂದ ಬಂದು ಮಾಡೇ ಮಾಡ್ತೀನಿ. ಅಂದರೆ ಯಾರ ಕೆಲಸ ಯಾವುದಿರುತ್ತದೋ ಆ ಕೆಲಸ ಮಾಡು ಎಂದು ಹೇಳಿದರೆ ಸಂತೋಷದಿಂದ ಮಾಡ್ತಾನೆ. ಅದರಿಂದ ಕಾಮದೇವ ಏನು ಕಂಡ, ಓ ಸಂತೋಷ, ಅಯ್ಯೋ ನನ್ನ ಕೆಲಸನೇ ಅದು. ಸಮಾಧಾನವಾಗಿ ವೈರಾಗ್ಯವಿರುವವರಲ್ಲಿ ಕಾಮ ಹುಟ್ಟಿಸಿ ಅವರು ಬುದ್ಧಿ ಕೆಡಿಸುವುದೇ ನನ್ನ ಕೆಲಸ. ಮಾಡ್ತೀನಿ, ಏನು ಚಿಂತೆ ಮಾಡಬೇಡ, ಅದೇ ಮಾಡ್ತೀನಿ ನಾನು. ಈಸಿಲಿ ಮಾಡ್ತೀನಿ. ಎಷ್ಟು ದೊಡ್ಡವರನ್ನಾದರೂ ಮೂರ್ಖ ಮಾಡಿಬಿಡ್ತೀನಿ. ಕಾಮ
ಪ್ರೇರಿತನಾಗಿ ಹುಚ್ಚಾಗಿ ಮಾಡುವಂತೆ ಮಾಡಿಬಿಡ್ತೀನಿ. ದೊಡ್ಡವರನ್ನಾದರೂ ಮಾಡ್ತೀನಿ, ಋಷಿಗಳನ್ನು ದೇವರನ್ನು ಯಾರನ್ನಾದರೂ ಹೇಳಿ ನಾನು ಮಾಡಿಬಿಡ್ತೀನಿ. ಹೇಳು. ಸುನಾಸಿ ರಮನ ಮಹು ಅಸಿ ತ್ರಾಸ ಚಹತ ದೇವ ಋಷಿ ಮಮ ಪುರಭಾಸ. ಈ ಇಂದ್ರನಿಗೆ ಏಕೆ ಹೇಳಿದ ಅಂತ ಇಂದ್ರನಿಗೊಂದು ಭಯವಿತ್ತು. ಏಕೆ ಹೇಳಿದ ಕಾಮದೇವನಿಗಿದು? ಅವರ ಮನಸ್ಸಿನಲ್ಲಿ ಭಯವಿತ್ತು. ಏನು? ಚಹತ ದೇವ ಋಷಿ ಮಮ ಪುರಭಾಸ. ದೇವಋಷಿ ನಾರದನಿಗೆ ತಪಸ್ಸು ಮಾಡಿ ನನ್ನ ಪದವಿ ಇಂದ್ರ ಪದವಿ ತಗೊಂಡು ಬಿಟ್ಟು ಇಂದ್ರ ಪದ ಮೇಲೆ ಕುಳಿತುಕೊಳ್ಳಬೇಕೆಂಬ ಆಸೆ ಇದೋ ಏನೋ. ಜೇ ಕಾಮಿ ಲೋಲುಪ ಜಗಮಾಹಿ ಕುಟಿಲ ಕಾಕ ಇವ ಸಬಹಿ ಡೆರಾಹಿ. ಜೇ ಕಾಮಿ ಲೋಲುಪ ಜಗಮಾಹಿ ಕುಟಿಲ ಕಾಕ ಇವ ಸಬಹಿ ಡೆರಾಹಿ. ಯಾರು ಕಾಮಿ ಲೋಲುಪ ಇರುತ್ತಾರೋ ಜಗಮಾಹಿ ಕುಟಿಲ ಕಾಕ ಇವ ಸಬಹಿ ಡೆರಾಹಿ. ಇದು ನೋಡಿ, ಅಂದರೆ ಯಾರಿಗೆ ತನ್ನ ಕಾಮ ಇರುತ್ತದೋ ಕಾಗೆ ಏನು ಮಾಡ್ತದೆ? ಇನ್ನೊಬ್ಬರಿಗೆ ಹೆದರಿಸ್ತದೆ, ಇನ್ನೊಬ್ಬರನ್ನು ಕಿತ್ಕೊಳ್ಳೋಣ ಎಂದು. ಕುಟಿಲ ಕಾಕ ಇವ ಸಬಹಿಡರಾಹಿ. ಕಾಮಿಗೆ ಏನನ್ನಿಸುತ್ತದೆ? ನನಗೆ ಭೋಗ ವಸ್ತುಗಳಿಷ್ಟ, ನನ್ನ ವಸ್ತು ಯಾರು ಕಿತ್ಕೊಳ್ತಾರೋ ಎಂದು ಭಯ ಇರುತ್ತದೆ. ನಾನು ಇಷ್ಟೊತ್ತು ಹೇಳಿದ್ದೀನಲ್ಲ, ತನಗೆ ಯಾವ ವಸ್ತು ಮೇಲೆ ಅತಿಶಯವಾದ ಆಸಕ್ತಿ ಮೋಹ ಇರುತ್ತದೋ ಅದು ಇನ್ನೊಂದು ಕಿತ್ಕೊಳ್ತಾರೆ ಎಂದು ಭಯ. ಹಣ ಮೇಲೆ ಅತಿಶಯವಾದ ಪ್ರೀತಿ ಇರುವವನಿಗೆ ಕಳ್ಳ ಬರುತ್ತಾನೋ, ಯಾರಾದರೂ ಕಿತ್ಕೊಂಡು ಹೋಗ್ತಾನೋ, ನನ್ನ ಹಣ ಖರ್ಚಾಗಿ ಬಿಡ್ತದೋ ಅಂದವರಿಗೆ ಭಯ ಇರುತ್ತದೆ. ಯಾವುದೇ ವಸ್ತು ಆಗಲಿ, ನಿಮಗೆ ಯಾವ ವಸ್ತು ಮೇಲೆ ಪ್ರೀತಿ ಹೆಚ್ಚಿರುತ್ತದೋ ಇನ್ನೊಬ್ಬರು ತಗೊಂಡು ಹೋಗ್ತಾನೆ ಎಂದು ಭಯ. ಕಾಮಿಲೋಲ್ ಜೇ ಕಾಮಿಲೋಲ್ ಉಪಜಗಮಾಹಿ ಕುಟಿಲ ಕಾಕ ಇವ ಸಬಹಿ ಡೆರಾಹಿ. ಅದರಿಂದ ಸೂಕ ಅದು ನೋಡಿ ಉದಾಹರಣೆ ಹೇಳ್ತಾನೆ ತುಳಸಿದಾಸ್. ಸೂಕ ಹಾಡಲೆ ಭಾಗ ಸಟ ಸ್ವಾನ ನಿರಖಿ ಮೃಗರಾಜ. ನಾಯಿ ಏನು ಮಾಡ್ತದೋ ಗೊತ್ತಾ? ನಾಯಿ ಒಂದು ಸಲ ಹೋಗುತ್ತಾ ಇರುವಾಗ ಒಂದು ಕಡೆ ಒಣ ಮೂಲೆ ಸಿಕ್ಕಿತಂತೆ, ಪೂರ್ತಿ ಒಣ, ಅದರಲ್ಲಿ ರಕ್ತ ಮಾಂಸ ಏನಿಲ್ಲ. ಯಾವಾಗಲೂ ಸತ್ತು ಹೋಗಿ ಯಾವುದೋ ಪ್ರಾಣಿ ಸತ್ತು ಹೋದಾಗ ಆ ಮೂಲೆ ಅಲ್ಲಿ ಬಿದ್ದು ಬಿಟ್ಟಿದೆ. ಎಲ್ಲಿ? ಮಣ್ಣಿನಲ್ಲಿ. ಅದು ಎಷ್ಟೋ ತಿಂಗಳು ವರ್ಷಗಳಾಗಿಬಿಟ್ಟರೆ ಪೂರ್ತಿ ಒಣಗಿ ಹೋಯಿತು ಮೂಳೆ. ಆದರೆ ಈ ನಾಯಿ ಬುದ್ಧಿ ಏನಿರುತ್ತದಂದರೆ ಅದಕ್ಕೆ ಮೂಲೆ ಸಿಕ್ಕಿದ್ದರೆ ಸಾಕು, ಅದರಲ್ಲಿ ಏನೋ ರಕ್ತ ಮಾಂಸ ಇರುತ್ತದೆ. ನನಗೆ ರಕ್ತ ಮಾಂಸ ಅಂದರೆ ತುಂಬ ಇಷ್ಟ. ಮೂಲೆ ಕಂಡು ಬಂದರೆ ಸಾಕು, ತಕ್ಷಣ ಬಾಯಿನಿಂದ ಹಿಡ್ಕೊಂಡು ಬಿಟ್ಟಿದೆ. ಸೂಕ ಹಾಡಲೇ ಭಾಗ ಸಟ. ಆ ಮೂರ್ಖ ನಾಯಿ ಏನು ಮಾಡ್ತದೆ? ಆ ಒಣಗಿರುವ ಮೂಲೆಯನ್ನು ಬಾಯಿದಿಂದ ಕಚ್ಕೊಂಡು ಈಗ ಹೊರಡು, ಕಚ್ಕೊಂಡ್ರೆ ಅಮ್ಮೋ ಯಾರಾದರೂ ಕಿತ್ಕೊಳ್ತಾರೆ ಏನೋ. ಅದಕ್ಕೆ ಗೊತ್ತಾಗಲ್ಲ ಇಷ್ಟು. ಸ್ವಾನ ನೆರಕಿ ಮೃಗರಾಜ. ಅಲ್ಲಿ ದೂರದಿಂದ ಸಿಂಹ ಇದೆ. ಸಿಂಹ ನೋಡಿದ್ದರೆ ಮೃಗರಾಜ ಸಿಂಹನೇ ಅಲ್ಲವೇ, ಅಲ್ಲಿ ದೂರದಲ್ಲಿ ಸಿಂಹ ಇದ್ದಾನೆ. ಅಮ್ಮೋ, ಸಿಂಹ ಅಲ್ಲಿ ಕೂತಿದ್ದಾನೆ ದೂರದಿಂದ, ನನ್ನ ಈ ಮೂಲೆ ಕಿತ್ಕೊಳ್ತಾನೋ ಏನೋ ಎಂದು ಅವ್ರಿಗೆ ಭಯವಾಯ್ತಂತೆ. ಅದರಿಂದ ನಾಯಿ ಓಡಿ ಹೋಗೋದು ಶುರು ಮಾಡಿತ್ತು. ಚೀನಲ್ಲೇ ಈ ಜನಿ ಜಾನ ಜಡ ತಿಮಿಸುರಪತಿ ಹಿನಲಾಜ್. ಏನಪ್ಪ, ಸಿಂಹ ನಾಯಿ ಬಾಯಿಯಲ್ಲಿರುವಂಥ ಒಣಗಿರುವ ಮೂಲೆಯನ್ನು ಕಿತ್ತುಕೊಳ್ಳುವುದಕ್ಕೆ ಬರ್ತಾಳೆ. ಸಿಂಹ ಅಂದರೆ ಏನು ಅಂದ್ಕೊಂಡಿದ್ವಿ? ದೊಡ್ಡ ಆನೆಯನ್ನು ಸಾಯಿಸಿಬಿಟ್ಟು ಬೇಕಂದರೆ ರಕ್ತ ಬೇಕು, ಮಾಂಸ ಬೇಕಂದರೆ ಯಾವ ಪ್ರಾಣಿಯನ್ನು ಅದಕ್ಕೆ ಹಸಿವಾದರೆ ಈಗಲೇ ಸಾಯಿಸಿಬಿಟ್ಟು ತಿನ್ನಬಹುದು. ಅದು ಯಾವುದೋ ಬಿದ್ದಿರುವಂಥ ಇಂಥ ಸಣ್ಣ ಮೂಲೆ ಸಿಕ್ಕಿದ್ದರೆ, ಅದು ನಾಯಿಗೆ ಸಿಕ್ಕಿದ್ದರೆ ಅವರ ಬಾಯಿಯಲ್ಲಿರುವಂಥ ಮೂಲೆಯನ್ನು, ಅದು ಒಣಗಿರುವ ಮೂಲೆಯನ್ನು ಕಿತ್ತುಕೊಳ್ಳುವುದಕ್ಕೆ ಮೃಗರಾಜ ಸಿಂಹ ಬರ್ತಾನ? ಅವನು ಬರಲ್ಲ ಮೃಗರಾಜ, ಸಿಂಹ ಏನು ಬರುವುದಿಲ್ಲ. ಆದರೆ ನಾಯಿಗೆ ಆಗುತ್ತದೆ. ನಾಯಿಗೆ ಏನನ್ನಿಸುತ್ತದೆ? ಅಯ್ಯೋ, ನನ್ನ ಮೂಲೆಗೋಸ್ಕರ ನೋಡು, ಸಿಂಹ ನನ್ನನ್ನೇ ನೋಡ್ತಾ ಇದೆ, ನನ್ನನ್ನು ಕಿತ್ಕೊಳ್ತದೋ ಏನೋ ಇದು. ಓಡಿ 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 ಹೋಗ್ತದೆ. ಏಕೆ? ಅಮ್ಮ, ನನ್ನ ಮೂಲೆ ಕಿತ್ಕೊಳ್ತಾರೆ. ನಿನ್ನ ಮೂಲೆ ಯಾರಿಗೆ ಬೇಕಪ್ಪ? ಒಣಗಿರುವ ಮೂಲೆ, ಅಲ್ಲಿ ರಕ್ತ ಇಲ್ಲ, ಮಾಂಸ ಇಲ್ಲ, ಯಾರಿಗೆ ಬೇಕು? ಆದರೆ ನಾಯಿಗೆ ಅರ್ಥವಾಗಲ್ಲ. ತುಳಸಿದಾಸ ಉದಾಹರಣೆ ತುಂಬ ಚೆನ್ನಾಗಿದೆ ನೋಡಿ. ಚೀನಲ್ಲೇ ಈ ಜಾನ ಜಡ ತಿಮಿಸುರಪತಿ ಹಿನಲಾಜ್. ಹಾಗೆ ಇಂದ್ರ ಯಾರು ಸ್ವಲ್ಪ ಜಪ ಮಾಡಲಿ, ಪೂಜೆ ಮಾಡಲಿ, ಪಾರಾಯಣ ಮಾಡಲಿ, ಏನೋ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡಲಿ ಸಾಕು, ಸ್ನಾನ ಮಾಡಿ ನಮಸ್ಕಾರ ಮಾಡಿ ಏನೋ ಪಾರಾಯಣ ಮಾಡಿದ್ರಮ್ಮೋ ಇವನು ಏನಾದರೂ ನನ್ನ ಇಂದ್ರ ಪದವಿ ಕಿತ್ಕೊಳ್ತಾನೆ,
ಯಾರು ಆಧ್ಯಾತ್ಮಿಕ ಸಾಧನ ಎಲ್ಲಿ ಮಾಡ್ತಾ ಇದ್ದರೂ ವಿಘ್ನ ಮಾಡ್ತಾನೆ. ನೋಡಿ, ಅಸುರರೂ ವಿಘ್ನ ಮಾಡ್ತಾರೆ, ದೇವರು ವಿಘ್ನ ಮಾಡ್ತಾರೆ. ಇದು ಎರಡು ಬಗೆ ವಿಘ್ನರು. ಅಸುರರೇನೋ ನೀವು ಮಾಡುವ ತಪಸ್ಸುಗಳು ಸಾಧನಗಳು ಯಾವುದು ಮಾಡಬಾರದು ಎಂದು ಡಿಸ್ಟರ್ಬ್ ಮಾಡ್ತಾರೆ. ಈಗ ದೇವರಾಜ ಇಂದ್ರ ಏಕೆ ಮಾಡ್ತಾನೆ? ನನ್ನ ಪದವಿ ತಗೊಳ್ತಾನೇನೋ ಎಂದು ಭಯದಿಂದ ಮಾಡ್ತಾನೆ. ಇದು ಏನಪ್ಪ ಅಂದರೆ ಹಾಗೆ ಮಾಡ್ತಾನೆ. ಇಂದ್ರನಿಗೆ ಹಾಗೆ ಬುದ್ಧಿ. ಆದ್ದರಿಂದ ತಿಮಿಸುರಪತಿನಲ್ಲ ತುಳಸಿದಾಸ್ ಸ್ವಲ್ಪ ಕಟುವಾಗಿ ಬೈಯುತ್ತಾನೆ. ಹಾಗೆ ಇಂದ್ರನಿಗೆ ನಾಚಿಕೆನೇ ಇಲ್ಲ. ಯಾರು ಸ್ವಲ್ಪ ಜಪ ಪೂಜಾ ಪಾರಾಯಣ ಏನೋ ಸ್ವಲ್ಪ ತಪಸ್ಸು ಏಕಾದಶಿ ವ್ರತ ಏನಾದರೂ ಮಾಡಿಬಿಟ್ರೆ ಸಾಕು, ಬಂದು ವಿಘ್ನ ಮಾಡ್ತಾನೆ. ಅಂದರೆ ಅಸುರರು ಹೇಗೆ ವಿಘ್ನ ಮಾಡ್ತಾರೋ ದೇವರು ಬಂದು ವಿಘ್ನ ಮಾಡ್ತಾರೆ. ಇದು ನೋಡಿಕೊಳ್ಳಬೇಕು. ಅಂದರೆ ಎರಡು ಬಗೆ ವಿಘ್ನಗಳಿರುತ್ತವೆ. ದುಷ್ಟರು ವಿಘ್ನ ಮಾಡ್ತಾರೆ, ಸಜ್ಜನರು ವಿಘ್ನ ಮಾಡ್ತಾರೆ. ನೀವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ ಸಜ್ಜನರು ಬಂದು ನೀವು ಇಲ್ಲಿ ಕೂತಿದ್ದೀರಿ ಏಕೆ? ಅಲ್ಲಿ ಸ್ವಲ್ಪ ಫಂಕ್ಷನ್ ಇದೆ, ದಯವಿಟ್ಟು ಬನ್ನಿ, ನೀವು ಬಂದರೆ ನಮಗೆ ಒಳ್ಳೆಯದಾಗ್ತದೆ, ಬನ್ನಿ ಫಂಕ್ಷನ್ಗೆ ಬರಲೇಬೇಕು. ನನ್ನದು ಪಾರಾಯಣ ಇದೆಪ್ಪ, ಇವತ್ತಾಗಲ್ಲ ಪಾರಾಯಣ ಮತ್ತೆ ಮಾಡಿಕೊಳ್ಳಬಹುದಲ್ಲವೇ, ದಯವಿಟ್ಟು ನಮಗೋಸ್ಕರ ಬನ್ನಿ. ಈಗ ನೀವು ಪಾರಾಯಣ ನೀವು ಮಾಡ್ಕೊಳ್ತೀರಿ, ನಿಮ್ಮಂಥವ್ರಿಗೂ ಮಾಡ್ತೀರಿ, ಆದರೆ ನಮ್ಮ ಫಂಕ್ಷನ್ ಇದೆ, ಮದುವೆ ಇದೆ, ನೀವು ಬಂದರೆ ನಿಮಗೆ ಆಶೀರ್ವಾದ, ದಯವಿಟ್ಟು ಬನ್ನಿ ಅಂತ ನಿಮ್ಮ ಪಾರಾಯಣ ಮಾಡದಂತೆ ಪೂಜೆ ಮಾಡದಂತೆ ನಿಮ್ಮನ್ನು ಕರ್ಕೊಂಡು ಹೋಗಲಿ ಕೂರಿಸ್ತಾರೆ. ಅವನು ಕೆಟ್ಟವನಲ್ಲ, ಪ್ರೀತಿಯಿಂದ ಮಾಡ್ತಾನೆ, ಆದರೆ ವಿಘ್ನ ಮಾಡ್ತಾನೆ. ಸಜ್ಜನರೂ ವಿಘ್ನ ಮಾಡ್ತಾರೆ, ದುರ್ಜನರೂ ವಿಘ್ನ ಮಾಡ್ತಾರೆ. ಅದು ಅಲ್ಲವೇ? ಹಾಗೆ ಇವರು ಏನು ಮಾಡಿದ್ದಾರೆ? ಇಂದ್ರ ಬಂದು ಏನು ಮಾಡ್ತಾನೆ? ಇಂದ್ರನಿಗೆ ಇವನು ನಾರದ ತಪಸ್ಸು ಮಾಡಿ ನನ್ನ ಪದವಿ ಕಿತ್ತುಕೊಳ್ತಾನೋ ಎಂದು ಭಯವಾಯಿತಂತೆ. ಅಂದರೆ ಇಂದ್ರನ ಭಯವನ್ನು ನಾಯಿ ಸಮಾನವಾಗಿ ನಾಯಿ ಜೊತೆಗೆ ಹೋಲಿಸಿಬಿಟ್ಟ ತುಳಸಿದಾಸ. ಅಂದರೆ ಪಾಪ ಇಂದ್ರನನ್ನು ಬೈಯುವುದಲ್ಲ, ಅಲ್ಲಿ ಉದ್ದೇಶವೇನೋ ಗೊತ್ತಾ? ತುಳಸಿದಾಸು ಸೂಕ್ಷ್ಮವಾಗಿ ಒಳಹೊಕ್ಕಿನ ಅರ್ಥ ನೋಡಬೇಕು. ಇಂದ್ರನಂಥವರು ಸಜ್ಜನರೇ, ಧರ್ಮಾತ್ಮರೇ, ಪುಣ್ಯಾತ್ಮರೇ, ದೇವರಲ್ಲವೇ? ಅವನು ನಿಮಗೆ ವಿಘ್ನ ಮಾಡ್ತಾನೆ. ಅಂದರೆ ಸಜ್ಜನರಿಂದಲೂ ದೇವರಿಂದಲೂ ಕೆಲವು ವಿಘ್ನಗಳಾಗುತ್ತವೆ. ಇದು ನಾವು ಕಲಿಯತಕ್ಕದ್ದೇನೆಂದರೆ, ದುರ್ಜನರು ಅಸುರರು ವಿಘ್ನ ಮಾಡ್ತಾರೆ, ಸಜ್ಜನರು ವಿಘ್ನ ಮಾಡ್ತಾರೆ. ಆದರೆ ಸಜ್ಜನರು ವಿಘ್ನ ಮಾಡುವುದು ಬೇರೆ ಉದ್ದೇಶದಿಂದ, ದುರ್ಜನರು ಮಾಡುವುದು ಕೆಟ್ಟ ಬುದ್ಧಿಯಿಂದ, ಸಜ್ಜನರು ಮಾಡುವುದು ಒಳ್ಳೆಯ ಬುದ್ಧಿಯಿಂದ ವಿಘ್ನ ಮಾಡ್ತಾರೆ ಅಲ್ಲವೇ? ಆದರೆ ಎರಡು ಬಗೆ ವಿಘ್ನಗಳಿರುತ್ತವೆ. ಯಾರ ಮೇಲೆ ಸಿಟ್ಟು ಮಾಡಿಕೊಂಡರೂ ನಿನ್ನ ಕೆಲಸ ಹಾಳಾಗ್ತದೆ. ಸಿಟ್ಟು ಮಾಡಿಕೊಳ್ಳಬೇಡ. ನೀವೇನು ತಾಳ್ಮೆಯಿಂದ ನಿಮ್ಮ ಕೆಲಸ, ನಿಮ್ಮ ಭಕ್ತಿ ಹೆಚ್ಚು ಇಟ್ಕೋ, ಧೈರ್ಯ ಹೆಚ್ಚಿಟ್ಕೋ, ನಿಮ್ಮ ಛಲದಿಂದ ನಿಮ್ಮ ಸಾಧನದಲ್ಲಿ ತೊಡಗಿರು. ಇವರು ಏನು ವಿಘ್ನ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದರೂ ಸುಮ್ಮನೆ ಉಪೇಕ್ಷೆ ಮಾಡಿ ನೀವು ಬೇಜಾರು ಮಾಡಿಕೊಳ್ಳಬೇಡ. ಬೇಜಾರು ಮಾಡಿಕೊಂಡು ಕೋಪ ಮಾಡಿ ಏನೋ ಬೈದರೆ ಏನಾಗ್ತದೆ? ನಿಮ್ಮ ಸಾಧನ ಹಾಳಾಗಿಬಿಡ್ತದೆ. ಇದು ಒಳ್ಳೆಯ ಮಾತು ನೋಡಿದ್ದು ತುಳಸಿದಾಸ್ ಇಲ್ಲಿ ಹೇಳಿದ್ದು. ನೀವು ಯಾವುದೇ ಒಳ್ಳೆಯ ಕೆಲಸ ಮಾಡುವುದು, ನೀವು ಅಧ್ಯಯನವೇ ಆಗಲಿ, ಯಾವುದೇ ಒಂದು ಸತ್ಕಾರ್ಯ ಕೆಲಸ ಮಾಡಲಿ, ಒಳ್ಳೆಯ ಕೆಲಸ ಮಾಡಲಿ, ನಿಮ್ಮದೇ ಆಗಲಿ ಸಮಾಜಕ್ಕೆ ಆಗಲಿ, ಯಾವುದು ಒಳ್ಳೆಯ ಕೆಲಸ ಮಾಡುತ್ತಾ ಇರುವವರು ಅದನ್ನು ವಿಮರ್ಶೆ ಮಾಡುವವರು, ಅಡ್ಡಿ ಮಾಡುವವರು, ವಿಘ್ನ ಮಾಡುವವರು, ಈರ್ಷದಿಂದ ಹೇಳುವವರು ಎಲ್ಲ ಬಗೆಯ ಜನರಿರುತ್ತಾರೆ. ಒಳ್ಳೆಯ ಕೆಲಸ ಮಾಡುವವರಿಗೆ ತುಂಬ ವಿಘ್ನಗಳಿರುತ್ತವೆ. ಶ್ರೇಯಾಂಸಿ ಬಹು ವಿಘ್ನಾನಿ ಎಂದು ಒಂದು ಗಾದೆ ಇದೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ. ಅಂದರೆ ಅರ್ಥವೇನು? ಯಾವುದೇ ಒಳ್ಳೆಯ ಕೆಲಸ ಮಾಡಲಿ ಅದಕ್ಕೆ ವಿಘ್ನಗಳು ಬಹಳ ಇರುತ್ತವೆ. ಸಜ್ಜನರು ಮಾಡ್ತಾರೆ, ದುರ್ಜನರು ಮಾಡ್ತಾರೆ, ಎಲ್ಲರೂ ಬಂದು ವಿಘ್ನಗಳು ಮಾಡ್ತಾರೆ. ಅವರು ಏಕೆ ಮಾಡಬೇಕು? ಈಗ ಬೇಜಾರು ಮಾಡ್ಕೊಂಡು ಅವರೇಕೆ ವಿಘ್ನ ಮಾಡಬೇಕು? ನನ್ನ ಕೆಲಸ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅವರನ್ನು ಬೈಯುತ್ತಾ ಇದ್ದರೆ, ಬೇಜಾರು ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಸಾಧನ ಹೋಗುತ್ತದೆ, ಸಾಧನ ನಿಂತು ಹೋಗ್ತದೆ, ವಿಕ್ಷೇಪ ಆಗಿಬಿಡ್ತದೆ. ಅದರಿಂದ ಅವರ ಕಡೆ ಅಟೆನ್ಷನ್ ಕೊಡಬೇಡ. ನಿಮ್ಮ ಕೆಲಸದಲ್ಲಿ ಮುಳುಗಿರೋ ಅಷ್ಟೇ, ನಿಮ್ಮ ಕೆಲಸ ನೀವು ಮಾಡ್ಕೋ. ಯಾರಾದರೂ ನೀವು ಪೂಜಾ ಜಪ ಪಾರಾಯಣ ಮಾಡ್ಕೊಳ್ತಾ ಇದ್ದರೆ, ಅಯ್ಯೋ ನಮ್ಮ ಮ್ಯಾರೇಜ್ ಇದೆ, ಫಂಕ್ಷನ್ಗೆ ದಯವಿಟ್ಟು ಬನ್ನಿ, ಅದು ಬನ್ನಿ, ಆಶೀರ್ವಾದ ಮಾಡಿ, ಅಯ್ಯೋ ನಿಮ್ಮಂಥವ್ರು ಬರಲೇಬೇಕು, ನೀವು ಮಾಡದಿದ್ದರೆ ನಾವು ಮದುವೆ ಮಾಡಿಕೊಳ್ಳಲ್ಲ, ಇಂಥದ್ದು ಏನೇನೋ ನಾಟಕ ಮಾಡ್ತಾರೆ. ಆವಾಗ ಏನು ಹೇಳಬೇಕು ಗೊತ್ತಾ? ಯಾವುದೇ ಒಂದು ಹೇಳಿಬಿಟ್ಟು ತಪ್ಪಿಸ್ಕೊಳ್ಳಬೇಕು. ಏನು ಮಾಡಬೇಕು ನೋಡಿ? ಬರ್ತೀನಿ ಎಂದು ಹೇಳಿಬಿಟ್ಟು ನೀವು ಜಪದಲ್ಲಿ ತರಬೇಕು, ಮಾಡಿಕೊಂಡು ಸ್ವಲ್ಪ ಮದುವೆ ಅಲ್ಲವೇ ಅಷ್ಟೊತ್ತಿಗೆ ಬಂದುಬಿಡ್ತೀನಿ ಅಂದರೆ ಇದೆಲ್ಲ ಮಾಡಿಕೊಂಡು ನಿಧಾನವಾಗಿ ಹೋಗು. ಏನು ಮದುವೆ ಆದ ನಂತರ 1 ಗಂಟೆಗೆ ಹೋಗು, ಸಾಕು, ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗು. ಅಂದರೆ ಏನೋ ಹೇಳಿ ಅವರ ಮೇಲೆ ಬೇಜಾರು ಮಾಡಿಕೊಳ್ಳದೆ ನಮ್ಮ ಕೆಲಸ ನಾವು ಮಾಡಿಕೊಳ್ತಾ ಸಿಹಿಯಾಗಿ ಮಾತಾಡಿ ಅವರನ್ನು ತಪ್ಪಿಸಿಕೊಂಡು ನಮ್ಮ ಕೆಲಸ ಮುಂದುವರಿಸಬೇಕು. ಎಲ್ಲ ಸಜ್ಜನರು ಒಳ್ಳೆಯ ಕೆಲಸ ಮಾಡುತ್ತಾ ಇರುವಾಗ
ಬಗೆ ಬಗೆ ಜನರು, ಬಗೆ ಬಗೆ ವಿಘ್ನಗಳಿದ್ದೇ ಇರುತ್ತವೆ. ವಿಘ್ನಗಳಿಂದ ಬೇಜಾರು ಮಾಡಿಕೊಳ್ಳದೆ ಹಾಗೆಯೇ ಮನಸ್ಸಿನಲ್ಲಿಟ್ಕೊಂಡು ಮುಂದುವರಿಯಲೇಬೇಕು. ಇದು ತುಳಸಿದಾಸ್ ಹೇಳುವುದು. ಅದರಿಂದ ತೆಹಿಯಾಶ್ರಮ ಹಿ ಮದನಜ ಬಗಯವು. ಈಗ ಕಾಮದೇವ ಹೋಗಿದ್ದಾನೆ ಎಲ್ಲಿ? ನಾರದನ ಆಶ್ರಮಕ್ಕೆ. ನಿಜ ಮಾಯಾ ಬಸಂತ ನಿರಮಯವು. ಕಾಮದೇವನ ಕೈಯಲ್ಲಿ ಒಂದು ಮಾಯಾ ಇರುತ್ತದೆ. ತನ್ನ ಮಾಯಾಶಕ್ತಿಯಿಂದ ಏನು ಮಾಡಿದ? ವಸಂತ ಋತುವನ್ನು ತಯಾರು ಮಾಡಿದ. ವಸಂತ ಋತು ಅಂದರೇನು? ಅದು ಯಾವ ಋತುವೇ ಆಗಲಿ, ಆ ಕಾಲದಲ್ಲಿ ಮಾತ್ರ ಎಲ್ಲ ಮರಗಿಡಗಳಿಗೆ ಹೊಸ ಚಿಗುರು ಬರುತ್ತದೆ. ಏನು ಎಲೆಗಳು ಬಂದು ಬಿಡ್ತವೆ, ಸುಂದರವಾಗಿರುತ್ತದೆ, ಹೂಗಳು ಬರುತ್ತವೆ, ಸುಗಂಧ ಬರುತ್ತದೆ, ಹಣ್ಣುಗಳು ಅಬ್ಬಾ ನೋಡಿದರೆ ಸುಂದರವಾಗಿರುತ್ತದೆ. ಆ ಸಮಯ ಅಂಥದ್ದು. ಕುಸುಮಿತ ಬಿಬಿದ ಬಿಟಪ ಬಹುರಂಗ. ಈಗ ಅಲ್ಲಿರುವ ಬಗೆ ಬಗೆಯ ಮರಗಿಡಗಳೆಲ್ಲ ಸುಂದರವಾಗ ಎಲೆಗಳು, ಹೂಗಳು, ಹಣ್ಣುಗಳೆಲ್ಲ ಬಿಟ್ಕೊಂಡು ಬಿಟ್ಟಿವೆ. ಕೂಜಹಿ ಕೋಕಿಲ ಗುಂಜಹಿ ಭೃಂಗ. ಈಗ ಕೋಕಿಲ ಕೋಗಿಲೆಗಳು ಕೂಗುತ್ತಾ ಇವೆ, ಭೃಂಗಗಳು ಗುಂಯೆಂದು ಕೂಗುತ್ತಾ ಇವೆ. ಅದು ಕೇಳುತ್ತಾ ಇದ್ದರೆ ಆನಂದವಾಗ್ತದೆ. ಚಲಿ ಸುಹಾವನಿ ತ್ರಿಬಿದ ಬಯಾರಿ. ವಾಯು ಗಾಳಿ ಹೇಗೆ ಬೀಸುತ್ತಾ ಇದೆ, ನಾನು ಹೇಳಿದ್ದೀನಲ್ಲ, ತಂಪಾಗಿ ನಿಧಾನವಾಗಿ ಹಾರುತ್ತದೆ. ವಾಯು ಬೀಸುವುದು ನಿಧಾನವಾಗಿ ಬೀಸುತ್ತದೆ. ಬೇಗದಲ್ಲಿ ಬೀಸಿದ್ದರೆ ಇಷ್ಟವಾಗಲ್ಲ, ಏನು ಬೀಸದಿದ್ದರೂ ಇಷ್ಟವಾಗಲ್ಲ. ನಿಧಾನವಾಗಿ ಫ್ಯಾನ್ ಹಾಕಿದ ಹಾಗೆ ನಿಧಾನವಾಗಿ ಬೀಸಬೇಕು. ಅದು ಜೋರಾಗಿ ಬೀಸಬಾರದು, ನಿಧಾನವಾಗಿ ಬೀಸಬೇಕು, ಸುಗಂಧವಾಗಿರಬೇಕು ಮತ್ತು ತಂಪಾಗಿರಬೇಕು. ಅತಿ ಬಿಸಿ ಇರಬಾರದು, ಅತಿ ತಂಪಾಗಿರಬಾರದು, ಒಂದು ಮಧ್ಯಮ ತಂಪು. ಆನಂದವಾಗಿರುತ್ತದಲ್ಲವೇ. ಅದರಿಂದ ಏನು ಹೇಳ್ತಾನೆ? ಚಲಿಸುಹಾವನಿ ತ್ರಿವಿಧ ಬಯಾರಿ, ಕಾಮಕೃಸಾನು ಬಡಾವನಿ ಹಾರಿ. ಈ ಮೂರು ಏನು ಮಾಡ್ತದೆ? ಇದೆಲ್ಲ ವಸಂತ ಋತು ಸೃಷ್ಟಿ ಮಾಡಿದ, ವಾಯುವನ್ನು ಬೀಸುವುದು ಮಾಡಿದ್ದ. ಇದು ಮನುಷ್ಯನಿಗೆ ಕಾಮ ಉದ್ದೀಪಕವಾಗುತ್ತದೆ, ಮನುಷ್ಯನಲ್ಲಿ ಕಾಮವನ್ನು ಪ್ರೇರೇಪಣೆ ಮಾಡುತ್ತದೆ. ಹಾಗೆ ಮಾಡಿದ. ಏಕೆ? ಕಾಮದೇವನ ಕೆಲಸನೇ ಅದು, ಅವ್ರಿಗೆ ಅದೇ ಬರುತ್ತದೆ. ಒಂದು ಡಾಕ್ಟರ್ಗಳಿರುತ್ತಾರಲ್ಲ, ಔಷಧಿ ಕೊಡ್ತಾನೆ, ಇಂಜೆಕ್ಷನ್ ಕೊಡ್ತಾನೆ. ಕಾಮದೇವಂದು ಅದೇ ಬುದ್ಧಿ, ಒಂದು ಔಷಧಿ ಕೊಡ್ತಾನೆ ಅಷ್ಟೇ, ಅವನು ಬಂದರೆ ಸಾಕು ಎಲ್ಲ ಇದಂತೆ ಮಾಡ್ತಾನೆ. ರಂಭಾ ದಿಕಸುರ ನಾರಿನ ಬೀನ. ಈಕೇನು? ರಂಭಾ, ಊರ್ವಶಿ, ಮೇನಕ ಮುಂತಾದ ಸುಂದರಿಯಾದ ದೇವ ಕನ್ಯೆಗಳನ್ನು ತಗೊಂಡು ಬಂದ. ಸಕಲ ಅಸಮಸರ ಕಲಾ ಪ್ರವೀಣ. ಎಲ್ಲರೂ ಕಾಮಕಲಾ ಪ್ರವೀಣರು. ಅಂದರೆ ಏನು? ಸಂಗೀತದಲ್ಲಿ, ನೃತ್ಯದಲ್ಲಿ, ಡಾನ್ಸ್ನಲ್ಲಿ. ಅಂದರೆ ಇನ್ನೊಬ್ಬರನ್ನು ಆಕರ್ಷಣ ಮಾಡಿ ಸಜ್ಜನರಲ್ಲಿಯೂ ಸಮಾಧಾನದಿಂದ ಇರುವ ಮನಸ್ಸನ್ನು ಕೆಡಿಸಿ ಕಾಮ ಹುಟ್ಟಿಸುವಕ್ಕೆ ಎಕ್ಸ್ಪರ್ಟ್ಗಳವರು. ಅಂಥದ್ದು. ಕರಹಿಗಾನ ಬಹುತಾನ ತರಂಗ ಬಹುಬಿಧಿ ಕ್ರೀಡಹಿ ಪಾನಿ ಪತಂಗ. ಈಗಷ್ಟೇ ಅವರೀಗ ತುಂಬ ಚೆನ್ನಾಗಿ ಹಾಡುತ್ತಾ ಇದ್ದಾರೆ, ಆಕರ್ಷಣೀಯವಾಗಿ ಸುಂದರ ಕಂಠ. ಏನು ಹಾಡು ಅಂದರೆ ಹಾಡು ಕೇಳಿದರೆ ಎಷ್ಟಾದರೂ ಮೋಹಗೊಳ್ಳುತ್ತಾನೆ, ಮೋಹ ಹುಟ್ಟಿಸ್ತಾರೆ. ಈಗ ಮತ್ತೆ ನೃತ್ಯ ಮಾಡ್ತಾ ಇದ್ದಾರೆ. ದೇಕಿ ಸಹಾಯ ಮದನ ಹರಶಾನ. ಈಗ ಕಾಮದೇವನಿಗೆ ಮಾತ್ರ ನನ್ನ ಅಸಿಸ್ಟೆಂಟ್ಗಳೆಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾರದನನ್ನು ಈಗಲೇ ಮೋಹಕ್ಕೆ ಎಳೆದು ಬಿಡ್ತೀವಿ ನೋಡು ಅಂದ್ಕೊಂಡ. ಕ್ವೀನ್ ಹೆಸಿ ಪುನಿ ಪ್ರಪಂಚ ಬಿಧಿನಾನ ಕಾಮ ಕಲಾ ಕಚು ಮುನಿಹಿನ ವ್ಯಾಪಿ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದರು, ಕಾಮ ನಡೆಯಲಿಲ್ಲ. ನಾರದನ ಮನಸ್ಸು ಭಗವಂತನ ಅನುಗ್ರಹದಿಂದ, ಏಕೆ ಅವರು ನಿಜವಾದ ಭಗವಂತನ ಭಕ್ತ, ಆ ಭಕ್ತಿಯಲ್ಲೇ ಇರುವಾಗ ಅವರಿಗೇನು ಡಿಸ್ಟರ್ಬ್ ಆಗಲಿಲ್ಲ, ಒಂದು ಚೂರು ಕಾಮ ಹುಟ್ಟಲಿಲ್ಲ, ಆಸಕ್ತಿ ಹುಟ್ಟಲಿಲ್ಲ. ಅವರು ಡ್ಯಾನ್ಸ್ ಗೇನ್ಸ್ ಏನು ಮಾಡಿದರೆ ಮಾಡ್ಕೊಳ್ಳಿಲ್ಲ, ನಮಗೆ ಯಾಕೆ ಅಂದ ಅವ್ರ ಕಡೆ ನೋಡಲೇ ಇಲ್ಲ. ಕಾಮ ಕಲಾ ಕೊಚ್ಚು ಮುನಿಹಿನ ವ್ಯಾಪಿ ನಿಜ ಭಯ ಢರೆವು ಮನೋಭವ ಪಾಪಿ. ನಾರದ ಏನು ವಿಕ್ಷಿಪ್ತವಾಗದೆ, ಡಿಸ್ಟರ್ಬ್ ಆಗದೆ, ಸಮಾಧಾನದಿಂದ ತನ್ನ ಜಪದಲ್ಲೇ ಧ್ಯಾನದಲ್ಲೇ ಏನೂ ಆಗದೇ ಇರುವಂಥ ತನ್ನ ಪಾಡಿಗೆ ತಾನಿದ್ದಾನೆ. ಏನೋ ಮಾಡ್ಕೊಳ್ತಾರೆ, ಯಾರೋ ಹೋಗಲಿ, ನಮಗೇಕೆ. ಅಯ್ಯೋ, ನಾರದನು ಡಿಸ್ಟರ್ಬೇ ಆಗಲಿಲ್ಲವೇ? ಎರಡು ಬಗೆ ಇರುತ್ತದೆ. ಕಾಮದೇವ ತನ್ನ ಟ್ರೂಪ್ ಹೇಳ್ತಾರೆ. ಟ್ರೂಪ್ ಅಂದರೆ ತನ್ನ ಗುಂಪು ಮಂಡಲಿ. ಕಾಮದೇವ ತನ್ನ ಮಂಡಲಿ ತೊಗೊಂಡು ಬಂದು ಎಲ್ಲೆಲ್ಲ ಡಿಸ್ಪ್ಲೇ ಮಾಡಿಬಿಟ್ಟು ಎಲ್ಲ ಆರ್ಕೆಸ್ಟ್ರಾ ಮಾಡಿ, ಏನೇನೋ ಮಾಡಿಬಿಟ್ಟ. ಆರ್ಕೆಸ್ಟ್ರಾ ಮಾಡ್ತಾನೆ, ಎಲ್ಲ ಮಾಡಿದ. ಆರ್ಕೆಸ್ಟ್ರಾ ಏನು ಮಾಡಿದ್ದರು? ಅವರ ಮೇಲೆ ಕಾಮ ಹುಟ್ಟಿಸಿದ್ದರೆ ತಾನು ಯಶಸ್ವಿ ಆದರೆ ಸಂತೋಷ, ಆಗದಿದ್ದರೆ ಅವರಿಗೆ ಭಯ. ಏಕೆ? ನನಗೆ ಶಾಪ ಕೊಟ್ಟು ಬಿಡ್ತಾನೋ ಏನೋ ಎಂದು ಭಯ ಕಾಮದೇವನಿಗೆ. ಕೀನೆಸಿ ಪುನಿ ಪ್ರಪಂಚ ಬಿದಿನಾನ ಕಾಮಕಲಾ ಕಚು ಮನಿಹಿನ ವ್ಯಾಪಿ ಸೀಮ ಕಿಚಾಪಿ ಸಕಯಿ ಕೋವು ತಾಸು ಬಡರ ಕವಾರ ರಮಾಪತಿ ಜಾಸು. ಅಂತ ಯಾರನ್ನು ಸಾಕ್ಷಾತ್ತು ಭಗವಂತನೇ ರಕ್ಷಣೆ ಮಾಡ್ತಾನೋ, ತನ್ನ ಭಕ್ತಿ ಕೊಟ್ಟು ಮನಸ್ಸನ್ನು ನಿರ್ಮಲ ಮಾಡಿ ಸಾತ್ವಿಕ ಮಾಡಿ ಯಾರನ್ನು ರಕ್ಷಣೆ ಮಾಡ್ತಾನೋ
ಅವರನ್ನು ಯಾರು ಕಾಮದೇವರಾಗಲಿ ಯಾರಾಗಲಿ ಪ್ರಚೋದನ ಮಾಡುವಕ್ಕೆ ಆಗಲ್ಲ. ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಎಲ್ಲ ಮಾಯಾಪತಿ ಭಗವಂತ. ಮಿಕ್ಕ ಜನರದೆಲ್ಲ ಕಾಮದೇವನ ಮಾಯಾ ಸಣ್ಣದು, ಮನುಷ್ಯರ ಮಾಯಾ ಸಣ್ಣದು. ಮಾಯಾ ಅಂದರೆ ಆಕರ್ಷಣ. ಮಿಕ್ಕ ಜನರ ಆಕರ್ಷಣೆಗಳೆಲ್ಲ ಸಣ್ಣದು. ಎಲ್ಲರಿಗಿಂತ ಹೆಚ್ಚಿನ ಮಾಯಾ ಭಗವಂತಂದೆ. ಆ ಭಗವಂತನೇ ಅನುಗ್ರಹ ಮಾಡಿದ್ದರೆ ಎಲ್ಲ ಮಾಯಗಳು ಏನಾಗಿಬಿಡ್ತವೆ, ಬೂದಿಯಾಗಿಬಿಡ್ತವೆ, ಎಲ್ಲ ವ್ಯರ್ಥವಾಗಿ ಬಿಡ್ತವೆ. ಸೀಮಕಿ ಚಾಪಿ ಸಕಯಿ ಕೊಯ್ಯಿತಾಸು ಬಡರ ಖವಾರರ ಮಾಪತಿ ಜಾಸ. ಯಾರನ್ನು ಭಗವಂತನೇ ತನ್ನ ಹೃದಯದಲ್ಲಿ ಭಕ್ತಿ ಕೊಟ್ಟು ರಕ್ಷಣೆ ಮಾಡ್ತಾನೋ ಅವರಿಗೇನಾಗಲ್ಲ. ಸಹಿತ ಸಹಾಯ ಸಭೀತ ಅತಿ ಮಾನಿಹಾರಿ ಮನಮಯೇನ ಗಹಸಿ ಜಾಯಿ ಮುನಿ ಚರಣ ತಬ ಕಹಿಸುಟಿ ಹಾರ ತಬಯನ್. ಈಗ ಎಲ್ಲ ತನ್ನ ಪ್ರಯತ್ನವೆಲ್ಲ ಮಾಡಿ ಅವರಿಗೆ ಸುಸ್ತಿ ಆಯ್ತು. ಈಗ ಸಾಕಾಯ್ತಪ್ಪ, ಈಗ ನಾರದನ ಮೇಲೆ ನಮ್ಮ ಕಾಮದೇವನ ಪ್ರಯೋಗ ನಡೆಯಲ್ಲ ಎಂದು ಗೊತ್ತಾಗಿ ಬಿಟ್ಟರೆ ಈಗ ಹತ್ತಿರಕ್ಕೆ ಬಂದ. ತನ್ನ ವೇಷ ಅಂದರೆ ಅಲಂಕಾರಗಳೆಲ್ಲ ಪಕ್ಕಕ್ಕಿಟ್ಟು ವಿನಯದಿಂದ ಬಂದು, ಗುರುಗಳೇ ನಮಸ್ಕಾರ, ನಿಮ್ಮನ್ನು ಸುಮ್ಮನೆ ನೋಡಲಿಕ್ಕೆ ಬಂದಿದ್ದೀವಿ, ತಪ್ಪಾಯಿತು ಕ್ಷಮಿಸಿಬಿಡಿ. ನಾವೇನೋ ಸ್ವಲ್ಪ ಹಾಡು ನೃತ್ಯ ಮಾಡಬೇಕು ಅಂದ್ಕೊಂಡಿದ್ದೀವಿ, ತಾವೇನು ತಪ್ಪು ತಿಳ್ಕೊಳ್ಳಬೇಡಿ ಅಂದು ಅವರು ನಾನೇ ಸೋತು ಹೋದೆ. ನಿಮ್ಮ ವೈರಾಗ್ಯ ದೊಡ್ಡದು, ನಿಮ್ಮ ಭಕ್ತಿ ಗಟ್ಟಿಯಾಗಿದೆ, ನಿಮಗೆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇದೆ. ಅದರಿಂದ ನಮ್ಮ ಈ ಕಾಮಾದಿಗಳು ನಿಮ್ಮನ್ನು ಆಕರ್ಷಣ ಮಾಡಲಿಲ್ಲ. ಗಹಸಿ ಜಾಯಿಸುನಿ ಚರಣ ತಬ. ಅದರಿಂದ ನಿಮ್ಮ ಚರಣ ಹಿಡ್ಕೊಳ್ತೀನಿ, ನಿಮ್ಮ ಪಾದಗಳು ಹಿಡ್ಕೊಳ್ತೀನಿ, ನನ್ನನ್ನು ಕ್ಷಮಿಸಿ ಆಶೀರ್ವಾದ ಮಾಡಿ, ದಯವಿಟ್ಟು ಶಾಪ ಕೊಡಬೇಡಿ. ಭಯವುನ ನಾರದ ಮನುಕ ಚುರೋಷ. ನಾರದನಿಗೆ ಏನಾಗಲಿಲ್ಲ, ಕಾಮ ಹುಟ್ಟಲಿಲ್ಲ, ಕೋಪ ಹುಟ್ಟಲಿಲ್ಲ. ಅವನು ಹೇಳಿದ, ಏಕಪ್ಪ ನನಗೇನೂ ಆಗಲಿಲ್ಲ, ಏಕಚಿಂತ ಹೋಗು ಎಂದು ಹೇಳಿದ. ಕಹಿಪ್ರಿಯ ವಚನ ಕಾಮ ಪರಿತೋಷ. ಕಾಮದೇವರೇ, ನೀವು ದೇವರು, ನಿಮಗೆ ಗೊತ್ತಿದ್ದು ನೀವು ಮಾಡಿದ್ದೀರಿ. ನಿಮಗೆ ದೇವರು ಹೇಳಿದ, ನಿಮ್ಮ ರಾಜ ಇಂದ್ರ ಹೇಳಿದ, ಅದರಿಂದ ಮಾಡಿಕೊಂಡಿದ್ದೀರಿ. ಆಯಿತು, ನಿಮ್ಮ ಕೆಲಸ ನೀವು ಮಾಡ್ಕೊಳ್ತೀರಿ, ಮಾಡಿ ಪರವಾಗಿಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ದೀರಿ, ಇನ್ನೇನು ಮುಗೀತು, ಸಾಕು. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ನನಗೇನು ಚಿಂತೆ ಇಲ್ಲ, ನೀವು ನಿಶ್ಚಿಂತವಾಗಿ ಹೋಗಬಹುದು, ನಾನು ಶಾಪ ಕೊಡಲ್ಲ, ಏನು ಕೊಡಲ್ಲ, ಹೋಗು. ಏಕೆ ಈ ಸಣ್ಣ ವಿಷಯಕ್ಕೆ ಶಾಪ ಏಕೆ? ನೀವೇನು ಬೇಜಾರು ಮಾಡ್ಕೊಳ್ಳಬೇಡಿ, ಹೋಗಿ. ಅಮ್ಮಯ್ಯ ಅದೇನೇ ಕಾಮದೇವನಿಗೆ ಸಂತೋಷವಾಯಿತು. ನಾಯಿ ಚರಣ ಸಿರು ಆಯಸ್ಸುಪಾಯಿ. ನಮಸ್ಕಾರ ಮಾಡಿ ಆಜ್ಞೆ ಪಡ್ಕೊಂಡು ಗಯವು ಮದನ ತಬ ಸಹಿತ ಸಹಾಯಿ. ಕಾಮದೇವ ಹೊರಟಿದ. ಸುನಿ ಸುಶೀಲತಾ ಆಪನಿಕರಣಿ ಸುರಪತಿ ಸಭಾ ಜಾಯಿ ಸಬಬರಣಿ. ಸುನಿ ಸಬಕೆ ಮನ ಅಚರಜು ಆವ ಮನಿ ಪ್ರಶಂಸಿ ಹರಿಹಿ ಸಿರುನಾವ. ಈಗ ನಾರದ ಅಲ್ಲಿ ಕೆಲವು ದಿವಸ ಇದ್ದ. ಎಷ್ಟು ತಿಂಗಳಿದ್ದನೋ ಇದ್ದ, ಕೆಲವು ದಿವಸ ಇದ್ದ, 1 ತಿಂಗಳು 2 ತಿಂಗಳು 3 ತಿಂಗಳು. ಏನು ಕಾಮ ಅವರಿಗೆ ಹುಟ್ಟಲಿಲ್ಲ. ಅಂದರೆ ಕಾಮದೇವನ ಪ್ರಯತ್ನವೆಲ್ಲವೂ ವ್ಯರ್ಥವಾಯಿತು ಎಂದು ತಿಳ್ಕೊಂಡಾಗ ನಾರದನಿಗೆ ಆನಂದವಾಯಿತು. ಎಲ್ಲ ಹೋದ ನಂತರ ಈಗ ಸಾಕು, ಕೆಲವು ದಿವಸ ತಪಸ್ಸು ಮಾಡಿಕೊಂಡಿದ್ದೆ, ಜಪ ಪುಣ್ಯಕ್ಷೇತ್ರದಲ್ಲಿ ಮನಸ್ಸು ನಿರ್ಮಲವಾಗಿದೆ, ಈಗ ಇಲ್ಲಿಂದ ನಾನು ಹೊರಡುತ್ತೇನೆ ಅಂದ್ಕೊಂಡ. ಆದರಿಗೆ ನೋಡಿ ಭಗವಂತನ ಮಾಯಾ ಲೀಲಾ ಹೇಗೆ ಕೆಲಸ ಮಾಡ್ತದ. ಏನು ಹೇಳ್ತಾನೆ, ಈಗ ಅಲ್ಲಿಂದ ಹೊರಟು ನಾರದ ಈಗ ಮತ್ತೆ ಹಿಂದಿನ ಹಾಗೆ ಸಂಚಾರ, ಲೋಕ ಸಂಚಾರ, ತ್ರಿಲೋಕ ಸಂಚಾರಿ. 3 ಲೋಕಗಳಲ್ಲಿ ನಾರದ ತಿರುಗುತ್ತಾ ಇರುತ್ತಾನೆ. ಅದೇ ಬುದ್ಧಿಯಿಂದ ತಿರುಗುವುದಕ್ಕೆ ಹೊರಟು ಎಲ್ಲಿ ಹೋಗಬೇಕು? ಫಸ್ಟು ಇಂದ್ರನ ಕಡೆ ಹೋದ. ಸುರಪತಿ ಸಭಾ ಜಾಯಿ ಸಬಬರಣಿ. ಇಂದ್ರನ ಹತ್ತಿರ ಹೋದರೆ ಇಂದ್ರ ಅವರಿಗೆ ನಮಸ್ಕಾರ ಮಾಡಿ, ಅಯ್ಯೋ ನಾರದರು ಬಂದಿದ್ದಾರೆ, ಬನ್ನಿ ಕುಳಿತಿರಿ ಎಂದು ನಮಸ್ಕಾರ ಮಾಡಿ ಕುಳಿಸಿದಾಗ ಅವರಿಗೆ ಏನು ಮಾಡಿದ? ಸುನಿ ಸಭಕ್ಕೆ ಈಗ ನಾರದ ಹೋಗಿ ಒಂದು ಏನಾದರೂ ಸುದ್ದಿ ಹೇಳಿ, ಅವರು ಯಾರೇ ಬರಲಿ, ನಾರದ ಎಲ್ಲೇ ಹೋಗಲಿ ಅವರೆಲ್ಲರೂ ಹೇಳ್ತಾರೆ, ನೀವು 3 ಲೋಕಗಳು ತಿರುಗುತ್ತಾ ಇರ್ತೀರಿ, ಎಲ್ಲಿಯಾದರೂ ಒಳ್ಳೆಯ ಸುದ್ದಿ ಇದೆಯಾ ಹೇಳಿ ಎಂದು. ಓ ಸುದ್ದಿಯಾ? ಹೌದು ಹೇಳ್ತೀನಿ. ಒಂದು ಸುದ್ದಿ ಆಯಿತು, ಒಳ್ಳೆಯ ಸುದ್ದಿ ಹೇಳ್ತೀನಿ. ಏನು? ನಾನಲ್ಲಿ ಹಿಮಾಲಯದಲ್ಲಿ ಒಂದು ಗುಹೆಯಲ್ಲಿ ತಪಸ್ಸು ಮಾಡ್ತಾ ಇದ್ದೆ, ಕಾಮದೇವ ಬಂದು ಏನೋ ಪ್ರಯತ್ನ ಮಾಡಿದ, ಏನು ನಡೆಯಲಿಲ್ಲ, ನನಗೇನು ಕಾಮ ಹುಟ್ಟಿಸಲೇ ಇಲ್ಲ, ನಾನು ಮಾತ್ರ ಸಮಾಧಾನವಾಗಿ ವಿರಕ್ತನಾಗಿ ಭಕ್ತಿಯಲ್ಲೇ ಮುಳುಗಿದೆ, ಇದೇ ಸುದ್ದಿ ಎಂದು ಹೇಳಿದೆ. ಇಂದ್ರನ ಪಕ್ಕಕ್ಕೆ ಕೂತಿರುವಂಥ ಬೇರೆ ದೇವರು ಎಲ್ಲರೂ ಕೇಳಿ ಆಶ್ಚರ್ಯ ಪಟ್ಕೊಂಡರು. ಇದೇನಪ್ಪ, ತನ್ನ ವೈರಾಗ್ಯ, ತನ್ನ ಭಕ್ತಿ, ತನ್ನ ಮುಖದಿಂದಲೇ ಪ್ರಶಂಸೆ ಮಾಡ್ಕೊಳ್ತಾ ಇದ್ದಾನೆ. ಅಯ್ಯೋ ಇದೇನಪ್ಪ. ಇಲ್ಲಿ ನೋಡಿ, ನಾರದನಿಗೆ ಅಭಿಮಾನ ಬಂತು, ನಾನು ಕಾಮವನ್ನು ಗೆದ್ದೆ. ನೋಡಿ, ಯಾರು ತನ್ನ ಇಂದ್ರಿಯಗಳನ್ನು ಮನಸ್ಸನ್ನು ನಾನು ಗೆದ್ದೆ ಎಂದು ಅಭಿಮಾನ ಮಾಡ್ಕೊಳ್ತಾನೋ
ಅದು ಮತ್ತೆ ಪತನಕ್ಕೆ ಕಾರಣವಾಗುತ್ತದೆ. ಭಗವಂತನ ಅನುಗ್ರಹದಿಂದಲೇ ನಮಗೆ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಬರುತ್ತದೆ. ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿಲ್ಲ. ಯಾರೂ ತನ್ನ ಇಂದ್ರಿಯ ನಿಗ್ರಹ ಮನೋನಿಗ್ರಹವನ್ನು ಇಂದ್ರಿಯ ನಿಗ್ರಹ ಮನೋನಿಗ್ರಹ ಸಾಧಿಸುವುದು ಒಂದು, ಸಾಧಿಸಿದ್ದನ್ನು ಅಭಿಮಾನ ಪಡ್ಕೊಳ್ಳುವುದು ಇನ್ನೊಂದು. ಸಾಧಿಸಿದ ನಂತರ ಅಭಿಮಾನ ಪಡ್ಕೊಂಡರೆ ಮಾತ್ರ ಜಾರಿ ಹೋಗುವ ಸಾಧ್ಯತೆ ಹೆಚ್ಚು. ನೋಡಿ, ನಾರದನಿಗೆ ಎಷ್ಟು ಮೋಹ ಆಯಿತಲ್ಲಿ ನೋಡಿ. ಕಾಮದೇವನು ಬಂದಾಗ ಮೋಹ ಹುಟ್ಟಲಿಲ್ಲ, ಆದರೆ ಕಾಮದೇವನು ಗೆದ್ದ ನಂತರ, ಕಾಮದೇವ ಹೋದ ನಂತರ ನಾನು ಗೆದ್ದೆ ಎಂದು ಅಭಿಮಾನ ಹುಟ್ಟಿತು. ಇದು ನೋಡಿ ಇನ್ನೊಂದು ವಿಚಿತ್ರ. ಅಂದರೆ ಅಭಿಮಾನವೂ ಅಂಥದ್ದೇ. ಕಾಮ ಕ್ರೋಧ ಎಂಥದ್ದೋ, ನಾನು ಗೆದ್ದೆ ಎಂಬ ಅಭಿಮಾನವೂ ಅದು ಇನ್ನೊಂದು ರೂಪ. ಕಾಮವೇ ಕ್ರೋಧ ಆಗುತ್ತದೆ, ಕ್ರೋಧವೇ ಈರ್ಷ ಆಗುತ್ತದೆ, ಅದೇ ಇನ್ನೊಂದು ರೂಪ ಅಭಿಮಾನ ಆಗುತ್ತದೆ, ಅಭಿಮಾನವೇ ಈರ್ಷ ಆಗುತ್ತದೆ. ಅಂದರೆ ಅದೇ ದೋಷ ಮನೋದೋಷ, ಒಂದು ರೂಪದಲ್ಲಿರುವ ಮನೋದೋಷ ಇನ್ನೊಂದು ರೂಪ ತಾಳುತ್ತದೆ. ಆದ್ದರಿಂದ ಇವರೇನು ಹೇಳ್ತಾನೆ, ಎಲ್ಲರಿಗೂ ಆಶ್ಚರ್ಯವಾಯಿತು. ಅಯ್ಯೋ, ನಾರದ ತನ್ನ ವೈರಾಗ್ಯವನ್ನು ತನ್ನ ಭಕ್ತಿಯನ್ನು ತನ್ನ ಮುಖದಿಂದ ಹೇಳ್ಕೊಡ್ತಾ ಇದ್ದಾನೆ. ಅಂದರೆ ಎಲ್ಲರಿಗೆ ಹೇಳಿಕೊಳ್ಳಬೇಕು, ನನಗಿಷ್ಟು ವೈರಾಗ್ಯ ಇದೆ ನೋಡು, ಕಾಮದೇವನ ಕೆಲಸ ನಡೆಯಲಿಲ್ಲ, ನಾನು ಕಾಮವನ್ನು ಗೆದ್ದೆ ಎಂದು ಭಾವ. ಕಾಮವನ್ನು ಗೆದ್ದೆ ಎನ್ನುವುದು ತನಗೆ ಅದೊಂದು ಅಭಿಮಾನ ಆಯಿತು, ನಾನು ಗೆದ್ದೆ. ಇನ್ನೊಬ್ಬರಿಗೆ ಹೇಳ್ಕೊಡ್ತಾ, ಯಾರಾದರೂ ಗೆದ್ದರೆ ನಾನು ಗೆದ್ದೆ ಎಂದು ಅನಿಸುವುದೇ ಇಲ್ಲ, ಯೋಚನೆ ಇರೋದಿಲ್ಲ. ಭಗವಂತನ ಅನುಗ್ರಹದಿಂದ ಒಳ್ಳೆಯದಾಯಿತು, ಯಾವ ಕಾಮ ಇಲ್ಲ, ಕ್ರೋಧ ಇಲ್ಲ, ಹೀಗೆ ನಿಸ್ಸಮಾಧಾನವಾಗಿದ್ದೀನಿ, ಇದೇ ಚೆನ್ನಾಗಿದೆ, ಭಗವಂತನೇ ನನ್ನನ್ನು ಹೀಗೆ ಇಡು, ನಾನು ಹೀಗೆ ಇರ್ತೀನಿ ಸಾಕು ಎಂದು ತನ್ನ ಆ ಸಾತ್ವಿಕ ಮೂಡಿನಲ್ಲಿ ಭಕ್ತಿ ಭಾವದಲ್ಲಿ ಆನಂದವಾಗಿ ಮುಳುಗಿರುತ್ತಾನೆ. ಜನರು ನೋಡಿ ನಿಜವಾದ ವಿನಯಶೀಲರು. ತಾನು ಇಂದ್ರಿಯ ನಿಗ್ರಹ ಮನೋನಿಗ್ರಹ ಪಡ್ಕೊಂಡರೂ, ನಾನು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಪಡ್ಕೊಂಡೆ, ಕಾಮಕ್ರೋಧಗಳನ್ನು ಗೆದ್ದೆ ಎಂದು ಇನ್ನೊಬ್ಬರಿಗೆ ಹೇಳುವುದಿಲ್ಲ, ತಾನೂ ಯೋಚನೆ ಮಾಡಲ್ಲ, ನಾನು ಗೆದ್ದೆ ಎಂದು ಯೋಚನೆ ಮಾಡಲ್ಲ. ಅದು ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ ಸ್ವಲ್ಪ ಅಭಿಮಾನ ಹುಟ್ಟಿತು. ಅದು ಭಗವಂತನ ಮಾಯೆ ನೋಡಿ. ಭಗವಂತನ ಮಾಯ ಪ್ರಭಾವದಿಂದ ಸ್ವಲ್ಪ ಅಭಿಮಾನವಾಯಿತು. ಅದು ಹೋಗಿ ಇನ್ನೊಬ್ಬರಿಗೆ ಹೇಳಿಕೊಳ್ಳುವುದ, ಅಯ್ಯೋ ನಾಚಿಕಾಗ್ತದೆ. ಇನ್ನೊಬ್ಬರು ಕೇಳಿ, ಇದೇನಪ್ಪ ನಾರದ ತನ್ನ ಬಾಯಿದಿಂದ ತಾನು ಕಾಮವನ್ನು ಗೆದ್ದೆ ಎಂದು ಹೇಳ್ತಾ ಇದ್ದಾನೆ, ಈಗ ಯಾರಾದರೂ ಹೇಳ್ಕೊಳ್ಳಬಹುದಾ? ಅವರಿಗೆ ಆಶ್ಚರ್ಯವಾಯಿತು, ಇದೇನಪ್ಪ ನಾರದಂಥ ಋಷಿಗಳು. ಸಾಮಾನ್ಯವಾಗಿ ಸಜ್ಜನರು ತಾವು ಹೇಳಿಕೊಳ್ಳಲ್ಲ, ತಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಲ್ಲ. ಇನ್ನೊಬ್ಬರು ತಾವೇ ಪ್ರಶಂಸೆ ಮಾಡಿದ್ದರೂ, ಆ ಕಾಮದೇವರು ನನಗೆ ಹೇಳಿದ್ದಾರೆ, ಅವರು ಬಂದು ನಿನ್ನ ಎದುರಾಗಿ ಏನೋ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿದ್ದಾರಂತೆ, ಆದರೂ ನೀವೇನು ಬೇಜಾರು ಮಾಡಿಕೊಳ್ಳದೆ, ಏನು ನಿಮಗೆ ಆಕರ್ಷಣಕ್ಕೆ ಒಳಗಾಗದೆ ನೀವು ನಿಶ್ಚಲವಾಗಿ ನಿಶ್ಚಿಂತವಾಗಿ ಪರಮಾತ್ಮ ಭಕ್ತಿಯಲ್ಲೇ ಮಗ್ನರಾಗಿದ್ದರಂತೆ, ಅಯ್ಯೋ ನೀವು ಎಷ್ಟು ದೊಡ್ಡವರು ಎಂದು ಹೇಳಿಬಿಟ್ಟರೆ ಏನು ಮಾಡಬೇಕು? ತಾವು ಪ್ರಶಂಸೆ ಮಾಡಿದ್ದರು. ನಮ್ಮ ವೈರಾಗ್ಯವನ್ನು, ನಮ್ಮ ಇಂದ್ರಿಯ ನಿಗ್ರಹ ಮನೋನಿಗ್ರಹವನ್ನು ಯಾರೂ ತನ್ನ ಪ್ರಶಂಸವು ಕೇಳುವುದು ಇಷ್ಟಪಡಲ್ಲ. ವಿನಯಶೀಲರು ಭಕ್ತರು ತನ್ನ ಪ್ರಶಂಸೆ ಇಷ್ಟಪಡಲ್ಲ. ನೀವೇನು ಅಂದ್ಕೊಳ್ತೀರಿ? ಪ್ರಶಂಸೆ ಮಾಡಿದ್ದರೆ ಸಂಭ್ರಮ ಪಟ್ಕೊಳ್ತಾರ, ತನ್ನ ಪ್ರಶಂಸೆ ಮಾಡಿದ್ದರೆ ಇಷ್ಟಪಟ್ಕೊಳ್ಳಲ್ಲ. ಅವರೇನು ಹೇಳ್ತಾರೆ ಹೆಚ್ಚು ಕೇಳಲ್ಲ. ಸ್ವಲ್ಪಕ್ಕೆ ನೀವು ಪ್ರಶಂಸೆ ಮಾಡುವುದು ಶುರು ಮಾಡಿಬಿಟ್ರೆ ಮಾತು ಬದಲಾಯಿಸ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ. ಅಥವಾ ಅದೇ ಆಗ್ರಹದಿಂದ ಹೇಳಿಬಿಟ್ಟರೆ ಅದೆಲ್ಲ ಭಗವಂತನ ಅನುಗ್ರಹಪ್ಪ, ನಮ್ಮ ಕೈಯಲ್ಲೇನಿದೆ, ಭಗವಂತ ಹೇಗೆ ಮಾಡಿಸ್ತಾನೋ ಆಗುತ್ತದೆ, ಅದೆಲ್ಲ ಅವರ ಅನುಗ್ರಹ, ಅವರ ದಯ, ಅದು ಯಾರಿಗಾದರೂ ಆಗಬಹುದು. ಭಗವಂತನ ಇಚ್ಛೆ ಮಾಡಿದ್ದರೆ, ಸಂಕಲ್ಪ ಮಾಡಿದ್ದರೆ ಯಾರಿಗಾದರೂ ಮಾಡಿಬಿಡ್ತಾನೆ ಅಷ್ಟೇ, ಅದು ನಮ್ಮದೇನಿದೆ ಅದೆಲ್ಲ ಅವರ ದಯ ಎಂದು ಭಗವಂತನ ದಯೆ ಎಂದು ಭಗವಂತನಿಗೆ ಸಮರ್ಪಿಸ್ತಾನೆ. ಅಥವಾ ಮಾತು ಬದಲಾಯಿಸಿ ಇನ್ನೊಂದು ಮಾತು ಮಾತಾಡ್ತಾನೆ ಅಷ್ಟೇ ಹೊರತು, ಇನ್ನೊಬ್ಬರು ತನ್ನ ಸದ್ಗುಣಗಳನ್ನು ತನ್ನ ವಿಶೇಷ ಗುಣಗಳನ್ನು ಪ್ರಶಂಸೆ ಮಾಡಿದ್ದರೆ ಸಂತೋಷದಿಂದ ವಿನಯಶೀಲರು ವಿರಕ್ತರು ಕೇಳಲ್ಲ. ತನ್ನ ಸದ್ಗುಣಗಳನ್ನು ಪ್ರಶಂಸೆ ಮಾಡಿದ್ದರೆ ಕೇಳಲ್ಲ. ಏಕೆ? ತನ್ನನ್ನು ಪ್ರಶಂಸೆ ಮಾಡಿದ್ದರೆ ತನಗೆ ಏನೋ ಅದು ಅಸೌಕರ್ಯ ಅನಿಸುತ್ತದೆ. ಭಗವಂತನನ್ನು ಪ್ರಶಂಸೆ ಮಾಡಿದ್ದರೆ ಅವರಿಗೆ ಆನಂದ, ಕೇಳ್ತಾರೆ, ಮತ್ತೆ ಕೇಳ್ತಾರೆ. ಭಗವಂತನನ್ನು, ತನ್ನ ಗುರುಗಳನ್ನು, ಸಜ್ಜನರನ್ನು, ಮಹಾತ್ಮರನ್ನು, ಅವರ ಗುಣಗಳ ಪ್ರಶಂಸೆ ಮಾಡಿದ್ದರೆ ಕೇಳ್ತಾರೆ, ಪ್ರೀತಿಯಿಂದ ಕೇಳ್ತಾರೆ, ಆನಂದದಿಂದ ಕೇಳ್ತಾರೆ, ಮತ್ತೆ ಕೇಳ್ತಾರೆ. ಕೇಳುವುದೇ ಅಲ್ಲ, ಬಾ ನೋಡು ಯಾರೋ ಸಜ್ಜನರನ್ನು ಸದ್ಗುಣ ಪ್ರಶಂಸೆ ಮಾಡಿದ್ದರೆ, ಬಾ ನೀವು ಹೇಳಿದ್ದು ಎಷ್ಟು ಚೆನ್ನಾಗಿದೆ ಅಂತ ಮಹನೀಯರನ್ನು, ಆ ಗುಣಗಳು ಅವರ ಸ್ಮರಣ ಮಾಡುವುದೇ ನಮಗೆ ಆನಂದ.
ಮತ್ತೆ ಮತ್ತೆ ಕೇಳಬೇಕನ್ನಿಸುತ್ತದೆ, ಮತ್ತೆ ಮತ್ತೆ ಅವರನ್ನು ಅಂಥವರ ದರ್ಶನ ಮಾಡಬೇಕನ್ನಿಸುತ್ತದೆ. ಅಂದರೆ ಇನ್ನೊಬ್ಬರ ಸದ್ಗುಣವನ್ನು ಕೇಳ್ತಾರೆ, ಕೇಳುವುದು ಇಷ್ಟಪಡ್ತಾರೆ, ಪ್ರೀತಿಯಿಂದ ಕೇಳ್ತಾರೆ, ಪ್ರಶಂಸದಿಂದ ಕೇಳ್ತಾರೆ ಅಲ್ಲವೇ? ಹಾಗೆ ಅಥವಾ ಅದು ಭಗವಂತನ ಅನುಗ್ರಹ ಎಂದು ಕೇಳ್ತಾರೆ. ಗುರುಗಳ ಪ್ರಶಂಸೆ ಮಾಡಿದರೆ ಕೇಳ್ತಾರೆ. ನೇರಾಗಿ ಒಬ್ಬರನ್ನು ಪ್ರಶಂಸೆ ಮಾಡಿದರೆ ಅವರು ಇಷ್ಟಪಡಲ್ಲ, ಕೇಳಲ್ಲ. ಏಕೆ? ನಮ್ಮದೇನಿದೆ, ನಾನು ಎಂದು ಅವರಿಗೆ ಅಭಿಮಾನವಿಲ್ಲ. ನೀವು ಪ್ರಶಂಸೆ ಮಾಡಿದ್ದರೆ ಅವರಿಗೆ ಏನೋ ಇರಿಟೇಟ್ ಆಗ್ತದೆ. ಇರಿಟೇಟ್ ಅಂದರೆ ಏನೇನೋ ಮುಳ್ಳು ಚುಚ್ಚಿದಂತೆ ಆಗ್ತದೆ. ಅವರು ಕೇಳಲ್ಲ, ಮಾತು ಬದಲಾಯಿಸ್ತಾರೆ, ಅಥವಾ ಇನ್ನೇನು ಮಾಡಿ, ಅಥವಾ ಅಲ್ಲಿಂದ ಎದ್ದು ಹೋಗ್ತಾರೆ, ಅಥವಾ ಇನ್ನೇನೋ ಮಾಡ್ತಾರೆ. ಸೊ ನಾಯಿ ಚರಣಸಿರು ಇಲ್ಲಿ ಹೋಗಿ, ಆದರೆ ಇಲ್ಲಿ ನಾರದ ಏನಪ್ಪ, ಇಂಥ ದೊಡ್ಡ ಭಕ್ತ, ಇಂಥ ದೊಡ್ಡ ವಿರಕ್ತ ಋಷಿ, ಬ್ರಹ್ಮದೇವದಲ್ಲಿರುತ್ತಾನೆ, ವೈಕುಂಠದಲ್ಲೇ ವಾಸ ಮಾಡುವಂಥ ನಾರದ ಇಲ್ಲಿ ಬಂದು ಹೀಗೆ ತನ್ನ ಪ್ರಶಂಸೆ ಮಾಡಿಕೊಳ್ತಾನೆ. ಇಂದ್ರಿಯ ನಿಗ್ರಹ ಮನೋನಿಗ್ರಹ ಅಂಥ ದೊಡ್ಡವರಿಗೆ ಅದೇನು ದೊಡ್ಡ ವಿಷಯವಾ? ಇಂದ್ರಿಯ ನಿಗ್ರಹ ಮನೋನಿಗ್ರಹ ಸಹಜವಾಗಿರುತ್ತದೆ ಋಷಿಗಳಿಗೆ. ಏನಪ್ಪ, ಇಂದ್ರಿಯ ನಿಗ್ರಹ ಮನೋನಿಗ್ರಹ ಮಾಡಿಕೊಂಡ ನಂತರ, ಇಂದ್ರಿಯಗಳನ್ನು ಮನಸ್ಸು ಗೆದ್ದ ನಂತರ ನಾನೇನೋ ದೊಡ್ಡ ಕೆಲಸ ಮಾಡಿದೆ, ನನ್ನಲ್ಲಿ ಏನೋ ದೊಡ್ಡ ಗುಣ ಇದೆ ಎಂದೇ ಅನಿಸಲ್ಲ ಅವರಿಗೆ. ಅದು ಸಹಜವಾಗಿ ಇರ್ತದೆ, ಎಲ್ಲರಿಗೂ ಇರುತ್ತದೆ, ಇದರಲ್ಲಿ ಏನಿದೆ, ಏನು ದೊಡ್ಡ ಗುಣವೇ ಅಲ್ಲ. ಅವರದನ್ನು ನಾನೇನೋ ದೊಡ್ಡ ಕೆಲಸ ಮಾಡಿದೆ, ನನ್ನಲ್ಲಿ ಏನೋ ದೊಡ್ಡ ಗುಣ ಇದೆ ಎಂದು ಅವರು ಅಂದ್ಕೊಳ್ಳಲ್ಲ. ಸಹಜವಾಗಿರುತ್ತಾರೆ, ಎಲ್ಲರ ಹಾಗೆಯೇ ಇರುತ್ತಾರೆ ಅಷ್ಟೇ. ಅಂಥದ್ದು ನಾರದ ಇಲ್ಲಿ ಬಂದು ತನ್ನ ಮುಖದಿಂದ ಪ್ರಶಂಸೆ ಮಾಡಿಕೊಳ್ತಾ ಇದ್ದಾನೆ. ಸುನಿಸೊಬಕೆ ಮನ ಅಚರಜು ಆವ. ಎಲ್ಲರಿಗೆ ಆಶ್ಚರ್ಯವಾಯ್ತು, ಅಯ್ಯೋ ಇದೇನಪ್ಪ, ನಾರದನೇ ತನ್ನ ಮುಖದಿಂದ ತಾನೇ ಪ್ರಶಂಸೆ ಮಾಡ್ಕೊಳ್ತಾ ಇದ್ದಾನೆ. ಮುನಿಹಿ ಪ್ರಶಂಸಿ ಹರಿಹಿಸಿರು ನಾವ. ಅವರು ಹೇಳಿದರು, ಅಯ್ಯಯ್ಯೋ ನಾರದರು, ಹೌದು ಗುರುಗಳೇ, ನಿಮ್ಮಂಥ ಮಹನೀಯರು ಋಷಿಗಳು, ನಿಮಗೆ ಇಂದ್ರಿಯಗಳನ್ನು ಗೆಲ್ಲುವುದು, ಮನಸ್ಸನ್ನು ಗೆಲ್ಲುವುದು, ಕಾಮದೇವನನ್ನು ಗೆಲ್ಲುವುದು, ಅದು ಕಾಮದೇವನನ್ನು ಗೆಲ್ಲುವುದು ದೊಡ್ಡ ವಿಷಯವೇ, ಅದು ದೊಡ್ಡ ಶಕ್ತಿ. ಅಂಥ ದೊಡ್ಡದು ನಿಮ್ಮಂಥವರಿಗೆ ಅದು ಸಹಜ. ನೀವು ದೊಡ್ಡವರೇ, ಅಂಥ ಮಹನೀಯರು, ನಿಮಗಿದೆಲ್ಲ ಸಹಜವೇ, ನೀವು ಅಷ್ಟು ದೊಡ್ಡವರು, ಅಷ್ಟು ಮಹನೀಯರು ಎಂದು ನಾರದನಿಗೆ ಪ್ರಶಂಸೆ ಮಾಡಿದ್ದರೆ ಸ್ವಲ್ಪ ನಾರದನಿಗೆ ಇಷ್ಟವಾಯಿತು. ನೋಡಿ, ತನ್ನ ಗುಣಗಳನ್ನು ತಾನು ಹೇಳಿಕೊಳ್ಳುವುದು, ಇನ್ನೊಬ್ಬರು ಪ್ರಶಂಸೆ ಮಾಡಿದ್ದರೆ ಸಂತೋಷ ಪಟ್ಟುಕೊಳ್ಳುವುದು. ಈ ಗುಣಗಳು, ಪ್ರಶಂಸೆ ಮಾಡಿದ್ದರೆ ಉಬ್ಬಿ ಹೋಗುವುದು, ಈ ಎರಡು ಭಯಂಕರ ಗುಣಗಳು. ತನ್ನ ಗುಣಗಳನ್ನು ತಾನು ಯೋಚನೆ ಮಾಡಬಾರದು, ಇನ್ನೊಬ್ಬರಿಗೆ ಹೇಳಲು ಬಾರದು. ನಿಜವಾಗಿ ತನ್ನ ಸದ್ಗುಣಗಳು ತಾನು ಹೇಳಿಕೊಳ್ಳುವ ಸಂದರ್ಭ ಬಂದರೂ ಹೇಳಲ್ಲ, ಏನೋ ಮುಚ್ಚಿಬಿಟ್ಟು ಸ್ವಲ್ಪ ಹೀಗೆ ಹೇಳಿಬಿಟ್ಟು ಮತ್ತೆ ಬೇರೆ ಹೇಳಿಬಿಡ್ತಾರೆ, ಹೆಚ್ಚು ಹೇಳಲ್ಲ. ನೀವು ಬಲವಂತವಾಗಿ ತಾವು ಯಾರು, ಏನು ಮಾಡ್ತೀರಿ, ಎಷ್ಟು ದೊಡ್ಡವರು, ಎಷ್ಟು ಕೇಳಿದರೂ ಅವರು ಹೇಳಲ್ಲ. ಏಕೆ? ಇದು ನನ್ನ ದೊಡ್ಡತನ ಏನಲ್ಲಪ್ಪ, ತನ್ನ ಪ್ರಶಂಸೆ ತಾನು ಏನು ಮಾಡಿಕೊಳ್ಳುವುದು ನಾಚಿಕೆ ಆಗ್ತದೆ. ಸಜ್ಜನರಿಗೆ ನಾಚಿಕೆ ಆಗ್ತದೆ, ಪ್ರಶಂಸೆ ಮಾಡಿಕೊಳ್ಳಲ್ಲ. ಈ ಕಾಲವೇನೆಂದರೆ ಎಲ್ಲರೂ ತನ್ನ ಪ್ರಶಂಸೆ ಮಾಡಿಕೊಳ್ತಾರೆ, ಅವರಿಗಿಷ್ಟ. ಜನರಿಗೆ ತನ್ನ ಆತ್ಮ ಪ್ರಶಂಸೆ ಅಂದರೆ ಬಹಳ ಇಷ್ಟ. ಅದರಿಂದ ಅವರಿಗೆ ಅವಕಾಶ ಕೊಡಿ. ಹೌದು, ನಿಮ್ಮ ಕುರಿತು ನಾವು ತಿಳ್ಕೊಳ್ಳಬೇಕೆಂದಿದೆ, ಅಯ್ಯೋ ನೀವು ದೊಡ್ಡವರಂತೆ, ದಯವಿಟ್ಟು ಹೇಳಿ ಅಂದರೆ ಸಾಕು, ಎಷ್ಟು ಸಂಭ್ರಮ ಪಟ್ಕೊಳ್ತಾನೆ. ನೀವು ಒಂದು ಚೂರು ಹೇಳಿದರೆ ಅವರು 10 ವಿಷಯಗಳು ಹೇಳಿಬಿಡ್ತಾನೆ. ತನ್ನ ಪ್ರಶಂಸೆ, ತನ್ನ ದೊಡ್ಡ ವಿಷಯಗಳನ್ನು ಹೇಳುವುದಂದರೆ ತುಂಬ ಇಷ್ಟ ಲೌಕಿಕರಿಗೆ. ಲೌಕಿಕ ಅಂದರೆ ಅಭಿಮಾನವಿರುವವರಿಗೆ. ಆದರೆ ಅದು ಸದ್ಗುಣವಲ್ಲ, ಸಜ್ಜನರು ಮಹಾತ್ಮರ ಗುಣವಲ್ಲ. ಅದರಿಂದ ಇಲ್ಲಿ ಈಗ ಇವರಾದರೂ ಏನು ಮಾಡಿದ್ದಾರೆ, ಇಂದ್ರ ಮಿಕ್ಕ ದೇವರು ನಾರದನಿಗೆ ಪ್ರಶಂಸೆ ಮಾಡಿ, ಈಗ ನೋಡಿ, ಇದು ಭಗವಂತನ ಲೀಲ ಹೀಗಿದೆ, ಏನು ಮಾಡ್ತೀವಿ. ನಾರದನಿಗೆ ಇಂದ್ರಿಯ ಮನಸ್ಸನ್ನು ಗೆಲ್ಲಿಸಿ ನಾನು ಗೆದ್ದೆ ಎಂದು ಅಭಿಮಾನ ಮಾಡಿಕೊಟ್ಟನಲ್ಲ, ಭಗವಂತನ ಲೀಲಾ ಏನು ಮಾಡ್ತಾನೋ ಈಗ ಅವರಿಗೆ ಗೊತ್ತು, ಏನು ಮಾಡ್ತಾರೋ ಮಾಡಲಿ ಎಂದು ಇನ್ನೊಂದು ಸಲಕ್ಕೆ ಆ ವಿಷ್ಣು ಮಾಯಕ್ಕೆ ನಮಸ್ಕಾರ ಮಾಡಿದ್ದರು. ಪ್ರಭು, ನಿಮ್ಮ ಮಾಯ ಯಾರ ಮೇಲೆ ಬೀಳುತ್ತದೋ ಗತಿ ದುರ್ಗತಿ ಆಗುತ್ತದೆ. ಭಗವಂತನೇ, ಇಂಥ ಮಾಯ ನನ್ನ ಮೇಲೆ ಬೀಳದಂತೆ ನೋಡು, ನನ್ನನ್ನು ಪ್ರೀತಿಯಿಂದ ದಯದಿಂದ ಅನುಗ್ರಹ ಮಾಡು, ಇಂದ್ರಿಯ ನಿಗ್ರಹ ಮನೋನಿಗ್ರಹ ನನಗೆ ಮಾತ್ರ ಚೆನ್ನಾಗಿರುವಂತೆ ಮಾಡು, ಅಭಿಮಾನ ಮಾಡಬೇಡ, ಅಭಿಮಾನ ಕೊಡಬೇಡ ಎಂದು ಭಗವಂತನಿಗೆ ಮತ್ತೊಂದು ಸಲ ಬೇಡ್ಕೋ, ನಮಸ್ಕಾರ ಮಾಡು, ಭಗವಂತ ರಕ್ಷಣೆ ಮಾಡ್ತಾನೆ. ಹಾಗೆ ಇವರು ದೇವರು ನಮಸ್ಕಾರ ಮಾಡಿಬಿಟ್ಟರು. ಇಂಕ ಅಷ್ಟೇ. ತಬ ನಾರದ ಗವನೆ ಶಿವಪಾಹಿ. ಅಲ್ಲಿಂದ ಏನು ಹೇಳಿದ ನಾರದ, ಶಿವನ ಹತ್ತಿರ ಹೋದ, ಕೈಲಾಸಕ್ಕೆ ಹೋಗಿ ಜಿತಾ ಕಾಮ ಅಹಮಿತಿ ಮನಮಾಹಿ. ನಾನು ಕಾಮವನ್ನು ಗೆದ್ದೆ. ಈಗ ಅದೇ ಮನಸ್ಸಿನಲ್ಲಿ ಬರ್ತಾ ಇದೆ ಮತ್ತೆ ಈಗ ಇನ್ನೊಬ್ಬರಿಗೆ ಹೇಳ್ಕೊಳ್ಳಬೇಕು. ಯಾರು ಕೇಳದಿದ್ದರೆ ತಾನೇ ಮಾಡ್ಕೊಳ್ತಾರೆ. ಕೆಲವರು ಏನು ಮಾಡ್ತಾರೆ,
ಇನ್ನೊಬ್ಬರೇ ಬಂದು ನನ್ನನ್ನು ಪ್ರಶಂಸೆ ಮಾಡಬೇಕು ಎಂದು ಅಂದ್ಕೊಳ್ತಾರೆ. ಪ್ರಶಂಸೆ ಮಾಡದಿದ್ದರೆ, ತೋಚದಿದ್ದರೆ ತಾನೇ ಮಾಡ್ಕೊಳ್ತಾರೆ. ಕೆಲವರು ಇನ್ನೊಬ್ಬರು ಮಾಡ್ತಾನೇ ಇಲ್ಲ, ಅವರು ಕೇಳಬೇಕಿತ್ತು, ನನ್ನನ್ನು ಕೇಳುವುದಕ್ಕೆ, ನಾನು ಹೇಳುವುದಕ್ಕೆ ಅವಕಾಶ ಕೊಡ್ತಾನೇ ಇಲ್ಲ, ಅವರೇ ಕೇಳಬೇಕು ಮತ್ತೆ ಮತ್ತೆ, ನೀವು ಇಷ್ಟು ದೊಡ್ಡವರಂತೆ, ಇಷ್ಟು ಮಾಡಿದ್ದರಂತೆ ಅಂತ ಸ್ವಲ್ಪ ಟಚ್ ಮಾಡಿದ್ದರೆ ಸಾಕು, ಈಗ ಹೇಳುವಕ್ಕೆ ಅವಕಾಶ ಅಂದ್ಕೊಳ್ತಾರೆ. ಅವ್ರ ಅವಕಾಶ ಕೊಡದಿದ್ದರೆ ಈಗ ತಾನೇ ಹೇಳ್ತಾನೆ. ಇವತ್ತೇನಾಯ್ತು ಗೊತ್ತಾ, ನಿಮಗೇನು ಇಷ್ಟವಿಲ್ಲ, ಏನು ಮಾಡ್ತೀರಿ, ಏನೋ ನೀವೆಲ್ಲ ಲೌಕಿಕದಲ್ಲಿ ಮುಳುಗಿದ್ದೀರಿ, ಏನಾಯಿತೋ ಗೊತ್ತೇ ಇಲ್ಲ ನಿಮಗೆ ಸುದ್ದಿ. ಏನಪ್ಪ ಲೋಕದಲ್ಲಿ ಏನಾಗ್ತಾ ಇದೆಯೋ ನೋಡು, ಯಾರು ಸಜ್ಜನರು, ಯಾರು ಇಂದ್ರಿಯ ಮನಸ್ಸುಗಳನ್ನು ಗೆದ್ದರು, ಕಾಮದೇವವನ್ನು ಗೆದ್ದರು ಅಂಥವರು ಇರುತ್ತಾರೆ. ಯಾರು ಎಂದು ಅವರ ಕುರಿತು ಕೇಳು, ನೀವೇನು ಕೇಳ್ತಾ ಇಲ್ಲ, ಕೇಳು, ನೀವು ಪ್ರಶ್ನೆ ಕೇಳು. ಏನೋ ನಿಮ್ಮ ಲೌಕಿಕದಲ್ಲಿ ಎಲ್ಲ ಮುಳುಗಿದ್ದೀವಿ ಏನು ಎಂದು ಇವನೇ ಅವರಿಗೆ ನೆನಪಿಸ್ತಾನೆ. ಅವ್ರು ಹೇಳ್ತಾನೆ, ಓ ಹಾಗಾ, ಆಯಿತು ಹಾಗಾದರೆ ಹೇಳು ಎಂದು ಹೇಳ್ತಾರೆ. ಹಾಗೆ ಕೇಳು, ಈಗ ಹೇಳ್ತೀನಿ ನೋಡು, ನಾನೇ ಗೆದ್ದೆ ಎಂದು. ಹೀಗೆ ಇನ್ನೊಬ್ಬರು ಕೇಳದಿದ್ದರೆ ಇವರೇ ಅವರಿಂದ ಪ್ರಶ್ನೆ ಮಾಡಿಸ್ಕೊಂಡು ಹೇಳ್ತಾನೆ. ಪ್ರಶ್ನೆ ಮಾಡಿಸ್ಕೊಂಡು ಹೇಳ್ತಾನೆ ಅಲ್ಲವೇ. ಅವನ ಮಾರಚರಿತ ಸಂಕರಹಿಸು ನಾಯ, ನೋಡು ಕಾಮದೇವ ಬಂದ ನನ್ನ ಮೇಲೆ ಏನೋ ಪ್ರಯೋಗ ಮಾಡಿದ, ಏನು ನಡೆಯಲಿಲ್ಲ, ನಾನು ಗೆದ್ದೆ ಎಂದು ಹೇಳಿಬಿಟ್ಟ. ಜಿತಾ ಕಾಮ ಅಹಮಿತಿ ಮನಮಾಹಿ ಅತಿಪ್ರಿಯ ಜಾನಿ ಮಹೇಶ ಸಿಖಾಯ. ಶಿವ ಮಾತ್ರ ಕೇಳಿದ, ಇದೇನಪ್ಪ ನೀವು ಕಾಮ ಗೆದ್ದೆ ಎನ್ನುವುದು ನಿಮ್ಮ ಬಾಯಿದಿಂದ ಹೇಳಿಕೊಳ್ಳುವುದೇ? ಶಿವನಿಗೆ ಅನಿಸಿತು ಇದು ಒಳ್ಳೆಯದಲ್ಲ. ಇಂದ್ರ ಮಾತ್ರ ಸುಮ್ಮನೆ ಕೇಳಿ ಪ್ರಶಂಸೆ ಮಾಡಿ ಸುಮ್ಮನೆ ಇದ್ದ. ಈಗ ಶಿವ ಮಾತ್ರ ಹೇಳ್ತಾನೆ, ಒಂದು ಮಾತು ಹೇಳಲ್ಲ, ನೀವು ತಪ್ಪು ತಿಳ್ಕೊಳ್ಳಬೇಡಿ, ಒಂದು ಮಾತು ಹೇಳಲ್ಲ, ಏನು, ಇಂಥ ಅಭಿಮಾನ ಮಾಡಬಾರದು, ಇಂದ್ರಿಯ ಮನಸ್ಸುಗಳನ್ನು ಗೆದ್ದೆ ಎಂದು ತನ್ನ ಬಾಯಿದಿಂದ ಹೇಳಿಕೊಳ್ಳಬಾರದು. ನಾರದರೆ ನಿಮಗೆ ಗೊತ್ತು, ನಿಮ್ಮಂಥ ಋಷಿಗಳು, ಆದರೂ ಒಂದು ಮಾತು ಹೇಳ್ತಾ ಇದ್ದೀನಿ, ನಿಮಗೆ ಒಳ್ಳೆಯ ಮಾತು, ನೀವು ಅಭಿಮಾನ ಮಾಡಬೇಡಿ. ಬಾರ ಬಿನವವು ಮುನಿತೋಹಿ, ಋಷಿಗಳೇ ನೀವು ಮುನಿಗಳು, ನಿಮಗೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ, ವಿನಯದಿಂದ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಳ್ಳಬೇಡಿ. ಒಂದು ಮಾತು ನಿಮಗೆ ಹೇಳ್ತೀನಿ, ನೀವು ದೊಡ್ಡವರು, ನಿಮಗೆ ಹೇಳತಕ್ಕವನು ನಾನು ಅಲ್ಲ, ಆದರೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಳಬೇಡಿ. ನಮಗೆ ಇಷ್ಟು ಮಾತ್ರ ನನ್ನ ಮೇಲೆ ದಯಮಾಡಿ, ನಾನು ಹೇಳ್ತೀನಿ ಒಂದು ಒಳ್ಳೆಯ ಮಾತು. ಜಿಮಿಯಹ ಕಥಾಸು ನಾಯಹು, ನನಗೆ ಹೇಗೆ ಹೇಳಿದ್ದೀರೋ ಇನ್ನೊಬ್ಬರಿಗೆ ದಯವಿಟ್ಟು ಹೇಳಬೇಡಿ, ಅದು ಒಳ್ಳೆಯದಲ್ಲ. ನಿಮ್ಮಂಥ ದೊಡ್ಡವರಿಗೆ ಅದು ಹೇಳುವುದಲ್ಲ. ನೀವು ಅದಕ್ಕಿಂತ ದೊಡ್ಡವರು ಏಕೆ ಅಷ್ಟು ಸಣ್ಣ ವಿಷಯ ಹೇಳ್ಕೊಳ್ತಾ ಇದ್ದೀರಿ, ಹೇಳಬೇಡಿ. ಜಿಮಿ ಜನಿ ಹರಿಹಿ ಸುನಾವಹು ಕಬಹು ಚಲೆಹು ಪ್ರಸಂಗು ದುರಾಯಭು ತಬಹು. ಸಬ್ ಸಂಭು ದೀನ್ ಹಬುಪದೇ ಸಹಿತ ನಹಿ ನಾರದ ಹಿ ಸಹಾನ. ಸಂಭು ಹೇಳಿಬಿಟ್ಟು ಆಯಿತು, ತಪ್ಪು ತಿಳ್ಕೊಳ್ಳಬೇಡಿ ಎಂದು ಮತ್ತೊಂದು ಸಲ ಹೇಳಿ ಶಿವ ಹೇಳಿಬಿಟ್ಟು ಸುಮ್ಮನೆ ಇದ್ದ. ನಾರದನಿಗೆ ಇಷ್ಟವಾಗಲಿಲ್ಲ. ಏನು, ನಾನು ಇಂದ್ರಿಯ ಮನಸ್ಸನ್ನು, ಕಾಮದೇವನನ್ನು ಗೆದ್ದೆ ನಾನು ಗೆದ್ದಿದ್ದು ಹೇಳ್ಕೊಡ್ತಾ ಇದ್ದೀನಿ. ಯಾರಾದರೂ ಗೆದ್ದರಾ? ಯಾರೂ ಗೆದ್ದಿಲ್ಲ. ಎಲ್ಲರೂ ಕಾಮಕ್ಕೆ ಇದ್ದಾರೆ, ಆಕರ್ಷಣಕ್ಕೆ. ನಾನು ಗೆದ್ದೆ ಅದರಿಂದ ಹೇಳ್ಕೊಡ್ತಾ ಇದ್ದೀನಿ, ತಪ್ಪೇನು ಅನಿಸಿತು ನಾರದನಿಗೆ. ಏನಪ್ಪ, ಇರುವ ಸತ್ಯವು ಹೇಳುವುದು ತಪ್ಪಾ? ಸತ್ಯ ಹೇಳ್ತೀನಿ, ನಾನೇನು ಸುಳ್ಳು ಹೇಳ್ತಾ ಇದ್ದೀನಾ? ನಾನು ಕಾಮವನ್ನು ಗೆಲ್ಲದಿದ್ದರೂ ಗೆದ್ದೆ ಎಂದು ಹೇಳಿದರೆ ಸುಳ್ಳಾಗ್ತದೆ. ಗೆದ್ದನ್ನು ಹೇಳ್ತಾ ಇದ್ದೀನಿ, ತಪ್ಪೇನು? ಹೇಳ್ತೀನಿ, ತಪ್ಪೇನು? ನೋಡಿ ನಾರದ ಬುದ್ಧಿ. ಅದರಿಂದ ತಿಮಿಜನಿ ಹರಿಹಿ ಸುನಾವಹು ಕಬಹು ಚಲೆಹು ಪ್ರಸಂಗ ದುರಾಯಹು ಸಬಹು. ಮತ್ತೆ ಹೋಗಿ ಯಾರಿಗೋ ಇಂಥದ್ದು ಹೇಳಬೇಡಿ ಎಂದು ಶಿವ ಹೇಳಿದ, ಇಷ್ಟವಾಗಲಿಲ್ಲ. ನಹಿ ನಾರದ ಹಿಸ ಭರದ್ವಾಜ ಕೌತುಹಸುನ ಹರಿ ಇಚ್ಛಾ ಬಲವಾನ್. ಯಾಜ್ಞವಲ್ಕ ಹೇಳ್ತಾನೆ, ಭರದ್ವಾಜ ಋಷಿಗಳೇ ನೋಡಿ, ಭಗವಂತನ ಸಂಕಲ್ಪ ಎಷ್ಟು ಗಟ್ಟಿಯಾಗಿದೆ. ಯಾರನ್ನು ಯಾವ ಕ್ಷಣದಲ್ಲಿ ಏನು ಮಾಡಿಬಿಡ್ತಾನೋ ಗೊತ್ತಿಲ್ಲ. ಎಷ್ಟೋ ವರ್ಷಗಟ್ಟಲು ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಕೊಡ್ತಾನೆ. ಕೊಟ್ಟು ಎಷ್ಟೋ ವರ್ಷ ನಂತರ ಈಗ ನಾನು ಇಷ್ಟು ವರ್ಷ ಆಯ್ತಪ್ಪ, ನನಗೆ ಕಾಮ, ಕ್ರೋಧ, ಅಭಿಮಾನ, ಅಹಂಕಾರ ಹುಟ್ಟಲೇ ಇಲ್ಲ, ಈಗ ಇಷ್ಟು ವರ್ಷ ಆಯಿತು, ಈಗ ನಾನು ಪೂರ್ತಿ ಗೆದ್ದೆ ಅಂದ್ಕೊಂಡರೆ 10 ವರ್ಷ ನಂತರ, 20 ವರ್ಷ ನಂತರ ಒಂದು ಸಲ ಜಾರಿಸಿಬಿಡ್ತಾನೆ. ಆದ್ದರಿಂದ ಯಾವನ್ ಮರಣಂ ತಾವನ್ನ ವಿಶ್ರಂಭಣೀಯಂ, ತನ್ನ ಮನಸ್ಸನ್ನು ನಂಬಬಾರದು. ಪ್ರಾಣ ಹೋಗುವ ಕ್ಷಣವರೆಗೂ, ಬದುಕಿರುವವರೆಗೂ ನಂಬಬಾರದು ಮನಸ್ಸನ್ನು. ಇನ್ನೂ ನನಗೆ ನಿಗ್ರಹವಿಲ್ಲ, ನಾನು ಇನ್ನೂ ನಿಗ್ರಹ ಅಭ್ಯಾಸ ಮಾಡಿಕೊಳ್ಳಬೇಕು, ಇನ್ನೂ ನಾನು ಚೆನ್ನಾಗಿ ಮಾಡಿಕೊಳ್ಳಬೇಕು, ಹೀಗೇ ಅಂದ್ಕೊಳ್ಳಬೇಕೇ ಹೊರತು ನನಗೆ ನಿಗ್ರಹವಿದೆ, ಏನಾಗಲ್ಲ, ಎಲ್ಲಿಯಾದರೂ ಹೋಗ್ತೀನಿ, ಏನಾದರೂ ಮಾಡ್ತೀನಿ, ನನ್ನನ್ನೇನು ಮಾಡಲ್ಲ. ಓವರ್ ಕಾನ್ಫಿಡೆನ್ಸ್, ಅತಿಶಯವಾದ ಅಭಿಮಾನ ಬೇಡ. ಎಷ್ಟು ದಿವಸ ನೀವು ಗೆದ್ದರೂ ಇನ್ನೂ ಮುಂದಿನ ದಿವಸ ಜೋಪಾನವಾಗೇ ಇರು, ಭಗವಂತನಿಗೆ ಬೇಡ್ಕೊಳ್ತಾ ಇರು, ಇಂದ್ರಿಯನಿಗೆ ಮನಸ್ಸನ್ನು ಬಿಗಿ ಹಿಡ್ಕೊಳ್ತಾನೇ ಇರು. ನಾನು ಗೆದ್ದೆ, ನನಗೇನು ಎಂದು ಅದು ಅಭಿಮಾನ ಮಾಡಬೇಡ. ಅದು ನೋಡಿ
ಏಕೆ? ಭಗವಂತನ ಮಾಯಾ ಸಂಕಲ್ಪ ಬಲವಾಗಿದೆ. ಮಾಯ ಬಂದುಬಿಟ್ಟರೆ, ನೀವು ಅಭಿಮಾನ ಮಾಡಿಕೊಂಡ್ರೆ ಭಗವಂತ ಮಾಯ ಮಾಡ್ತಾನೆ, ಮಾಯ ಮಾಡಿ ನಿಮ್ಮನ್ನು ಜಾರಿಸ್ತಾನೆ. ವಿನಯ ಕಲ್ಕೊಂಡಿದ್ದೀರೋ ಭಗವಂತ ಮಾಯ ಮಾಡ್ತಾನೆ. ವಿನಯಶೀಲರಾಗಿ ಭಗವಂತನಿಗೆ ಶರಣು ಹೊಕ್ಕಿದ್ದರೆ ಮಾಯವನ್ನು ಪಕ್ಕಕ್ಕಿಟ್ಟು ನಿಮ್ಮ ಮೇಲೆ ಮಾಯ ಕೆಲಸ ಮಾಡದಂತೆ ನೋಡ್ಕೊಳ್ತಾನೆ ಭಗವಂತ. ನಿನ್ನ ಮೇಲೆ ಆ ಕಾಮಕ್ರೋಧಾದಿಗಳ ಆಕರ್ಷಣ ಬೀಳದಂತೆ ನೋಡ್ಕೊಳ್ತಾನೆ ಭಗವಂತ. ನೀವು ಮಾತ್ರ ಸ್ವಲ್ಪ ವಿನಯ ಕಲ್ಕೊಂಡಿದ್ದೀರಿ, ಶರಣಾಗತಿ ಕಲ್ಕೊಂಡಿದ್ದೀರಿ, ಭಗವಂತ ಪ್ರಯೋಗ ಮಾಡಿಬಿಡ್ತಾನೆ. ಅದರಿಂದ ಯಾಜ್ಞವಲ್ಕ್ಯ ಹೇಳ್ತಾನೆ, ಭರದ್ವಾಜರೇ, ನಾರದೆಯಲ್ಲಿ ನಾರದಂಥ ಮಹನೀಯರು, ಸಿದ್ಧಪುರುಷರು, ಭಕ್ತರು, ಅವನಿಗೆ ಈ ಅಭಿಮಾನ ಬಂತೆ, ಈಗ ನಾವು ಏನು ಹೇಳೋಕ್ಕಾಗ್ತದೆ? ಈಗ ಭಗವಂತನ ಸಂಕಲ್ಪ ಆಗಿದೆ. ಹರಿ ಇಚ್ಛಾ ಬಲವಾನ. ಈಗ ಭಗವಂತನ ಸಂಕಲ್ಪವೇ ಹಾಗೆ ಇದೆ, ನಾವೇನು ಮಾಡ್ತೀವಿ? ರಾಮಕೀನ ಚಾಹ ಹಿಸಯೋ ಈ ಕರೆ ಅನ್ಯತಾ ಅಸನಹಿ ಕೊಯ್. ಈಗ ಭಗವಂತನ ಸಂಕಲ್ಪ ಹೇಗಿದೆಯೋ ಹಾಗಾಗ್ತದೆ. ಈಗ ಭಗವಂತ ಏನೋ ಮಾಡ್ತಾ ಇದ್ದಾನೆ, ನಾರದನ ಜೀವನದಲ್ಲಿ ಏನೋ ಮಾಡಿಸ್ತಾ ಇದ್ದಾನೆ. ಈಗ ಏನು ಮಾಡ್ತಾರೋ ಅವರಿಷ್ಟ. ಅವ್ರು ಆಡಿಸಿದ್ದಾಗ ಆಡ್ತೀವಿ, ಅವನು ಮಾಡಿದ್ದಾಗ ಆಗ ನಡೆಯುತ್ತದೆ, ಆಯಿತು ಎಂದು ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನಿಗೆ ಶರಣು ಹೊಕ್ಕಿ, ಪ್ರಭೋ ನಿಮ್ಮ ಲೀಲ ಹೀಗೆ ಎಂದು ಏನು ಯಾಜ್ಞವಲ್ಕ್ಯ ಭರದ್ವಾಜರು ಬಿಟ್ಟರು. ಸಂಭುವಚನ ಮುನಿ ಮನನಹಿ ಭಾಯೆ ತಬ ಬಿರಂಚಿಕೆ ಲೋಕ ಸಿಧಾಯೇ. ಈಗ ಆಯಿತು. ಅದಾದ ನಂತರ ಮೊದಲು ಇಂದ್ರಲೋಕಕ್ಕೆ ಹೋದ, ಅಲ್ಲಿಂದ ಕೈಲಾಸ ಹೋದ, ಅಲ್ಲಿಂದ ಈಗ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಈಗ ಬಿರಂಚಿಕೆ ಲೋಕ ಹೋದ, ಅಲ್ಲಿ ಹೋಗಿ ಏನೋ ಮಾಡ್ತಾನೆ. ಇಂಥದ್ದು ಇವತ್ತು ಟೈಮ್ ಆಯಿತು, ನಾಳೆ ಹೇಳೋಣ. ಅಲ್ಲಿ ಹೋಗಿ ಏನೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಲ್ಲಿ ಮಾತ್ರ ಬ್ರಹ್ಮದೇವನು ಹೇಳ್ತಾನೆ, ಹೀಗೆ ಮಾಡಬೇಡ ಎಂದು. ಆದರೂ ಕೇಳಲ್ಲ. ಏನಾಗ್ತದೆ ನೋಡೋಣ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಅಮ್ಮಯ್ಯ.